ನುಡಿಗಳನ್ನು ನಾನು ಈ ಪ್ರಚಾರ ಫಲಕಗಳಲ್ಲಿ ನೋಡ್ತಾ ಇದ್ದೇನೆ. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ, ಶ್ರೀಗಳೇ ಉಚ್ಚಾರ ಮಾಡಿದ್ದು ಉತ್ತಮ. ಅದನ್ನು ನೋಡಿದಾಗೆಲ್ಲ ನಾನು ತುಂಬ ಪ್ರಭಾವಿತನಾಗಿದ್ದೆ. ಶ್ರೀಗಳವ್ರನ್ನ ಯಾವತ್ತಾರು ಒಂದು ದಿವಸ ದರ್ಶನ ಮಾಡಬೇಕು. ಆದರೆ ನಾನು ಮೂಲತಃ ತುಮಕೂರಿನವನೇ ಆದರೂ ಬೆಳೆದಿದ್ದೆಲ್ಲ ಚಿತ್ರದುರ್ಗ, ವ್ಯಾಸಂಗ ಮಾಡಿದ್ದು ಸಿರಾ, ಮತ್ತು ವೃತ್ತಿ ಜೀವನ ಆರಂಭಿಸಿದ್ದು ಬೆಂಗಳೂರಲ್ಲಿ. ಹಾಗಾಗಿ ಶ್ರೀಗಳವರ ಈ ಒಂದು ನುಡಿಮುಟ್ಟನ್ನು ನಾನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ಇದೆಂಥ ಉಕ್ತಿ ಅಂತ. ಇವತ್ತಿನ ದಿವಸ ನಾವು ಶ್ರೀಯುತರಾಗಿರ್ತಕ್ಕಂಥ ನಾಟ್ಯಾಚಾರ್ಯರನ್ನು ಸನ್ಮಾನ ಮಾಡಿದಾಗ ನೋಡಿ, ನಾವು ಯಾರ್ಯಾರಿಗೂ ಏನೇನೋ ಆಸ್ತಿ ಮಾಡ್ತೀವಿ, ಆದರೆ ಶ್ರೀಗಳು ಹೇಳಿದಂಗೆ ಬರೀ ಆಸ್ತಿ ಮಾಡ್ತೀವಿ, ಅವರನ್ನು ಆಸ್ತಿ ಮಾಡಲ್ಲ. ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಆಸ್ತಿಗಳೆಲ್ಲ ಇವತ್ತಿನ ದಿವಸ ಒಬ್ಬರು ನಾಟ್ಯಾಚಾರ್ಯರಾಗಿದ್ದಾರೆ. ಇನ್ನೊಂದು ಹಿಂದೂ ಧರ್ಮದ ದೇವರಾಗಿರ್ತಕ್ಕಂಥ ಗೋವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಹಾಗಾಗಿ ಶ್ರೀಗಳವರ ನುಡಿಮುತ್ತುಗಳು ಎಷ್ಟು ಇದು ಅಂತಂದರೆ ಇವತ್ತಿನ ದಿವಸ ಸಾಂದರ್ಭಿಕವಾಗಿ ಅವರ ತಂದೆ ತಾಯಿಗಳು ನಿಜವಾಗಲೂ ಕೂಡ ಇವರನ್ನು ಆಸ್ತಿಯಾಗಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಶ್ರೀಗಳವರ ನುಡಿಮುತ್ತನ್ನು ಇವತ್ತು ಇಲ್ಲಿ ಎಷ್ಟು ಬಹಳ ಪ್ರಖರವಾಗಿ ಇದು ನನಗೆ ಪ್ರಜ್ವಲಿಸ್ತಾ ಇದೆ ಅಂತ ಹೇಳಿ ಇವರಿಬ್ಬರಿಗೆ ಸನ್ಮಾನ ಮಾಡಿದಾಗ ನನಗನ್ನಿಸ್ತಾ ಇದೆ. ಹಾಗೆ ನನ್ನದೊಂದು ವಿನಂತಿ ಇದೆ, ಗಮಕ ಕಲಾಭಾರತಿನಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಸಮಾಜ ಸೇವಾ ಧುರಂಧರರನ್ನು, ಕಲಾವಿದರನ್ನು ಇನ್ನೂ ಹೆಚ್ಚಾಗಿ ನೀವು ಸತ್ಕರಿಸಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಯ ಒಂದು ಏನಿರ್ತಾರೆ ಅವರಿಗೆ ಸೇವೆ ಮಾಡ್ತಿರ್ತಾರೆ, ಆದರೆ ಅವರನ್ನು ಗುರುತಿಸ್ತಾ ಇರಲ್ಲ. ಅದರಿಂದ ಅಂಥ ಗುರುತಿಸಲಾಗದೇ ಇರತಕ್ಕಂಥ ಒಂದು ಗುರುತಿಸಿಲ್ಲದೆ ಇರತಕ್ಕಂಥ ಕಲಾವಿದರುಗಳನ್ನು, ಸಮಾಜ ಸೇವಕರನ್ನು ನೀವು ಹೆಚ್ಚಾಗಿ ಗೌರವಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ನನ್ನ ಕಡೆಯಿಂದ ನಾನು ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ವಿಚಾರ, ಈ ಗಮಕ ಕಲಾಭವನಕ್ಕೆ ಈಗ ತಾವಾಗಲೇ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ಕಟ್ಟಡ ಕಟ್ಟತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೂ ಕೂಡ ನನ್ನ ಸಂಪೂರ್ಣ ಸಹಕಾರ ನಿಮಗಿದೆ. ಇದರಲ್ಲಿ ನಾನು ವೈಯಕ್ತಿಕವಾಗಿ 50,000 ರೂಪಾಯಿಗಳನ್ನು ದೇಣಿಗೆಯಾಗಿ ಈ ಒಂದು ಭವನ ನಿರ್ಮಾಣಕ್ಕೆ ಕೊಡೋದಕ್ಕೆ ಸಭಾಮುಖವಾಗಿ ತಿಳಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಮಕ ಅಭಿಮಾನಿಗಳು, ಇದರಲ್ಲಿ ಹೆಚ್ಚು ಜನ ಗಮಕ ಕಲಾವಿದರೇ ಇದ್ದಾರೆ. ಅದರಿಂದಾಗಿ ಎಲ್ರಿಗೂ ನಾನೊಂದು ಪ್ರಾರ್ಥನೆ ಏನೋದು ಅಂತಂದರೆ, ಇದು ಒಂದು ನಾನು ನೋಡ್ತಾ ಇದ್ದಂಗೆನೇ ಇದು ಬೆಳೀತಾ ಒಂದು ದೊಡ್ಡ ವಟವೃಕ್ಷವಾಗ್ತಾ ಇದೆ. ಅದರಿಂದಾಗಿ ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಹಕಾರ ಕೊಟ್ಟು ಈ ಗಮಕ ಕಲಾ ಭವನವನ್ನು ಆದಷ್ಟು ಬೇಗ ತುಮಕೂರಿನಲ್ಲಿ ನಿರ್ಮಾಣ ಆಗೋಂಗೆ ಸಹಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾನೇನು ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಕಾಲಾವಕಾಶ ಭಾಳ ಕಡಿಮೆ ಇರೋದರಿಂದ ಇನ್ನೂ ಗಮಕ ಕಾರ್ಯಕ್ರಮ ಬೇರೆ ಆಗಬೇಕಾಗಿರೋದ್ರಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿತರಿಸತಕ್ಕಂಥ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವಾಸವಿ ಮಾತೆಯನ್ನು ಸ್ಮರಿಸ್ತಾ, ನಾನು ಕೇವಲ ಒಂದೆರಡು ವಿಚಾರವನ್ನು ಮಾತ್ರ ಹೇಳ್ತೇನೆ. ಈಗಾಗಲೇ ಸಂಸ್ಕಾರ ಭಾರತಿ ಬಗ್ಗೆ ಅದು ಹೇಗೆ ನಡ್ಕೊಂಡು ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ. ಜೊತೆಗೆ ಸ್ವಾಮೀಜಿಯವರ ಮಾತನ್ನು ಕೇಳಲಿಕ್ಕೆ ತಾವೆಲ್ಲರೂ ಉತ್ಸುಕರಾಗಿದ್ದೀರಿ. ಕಾರ್ಯಕ್ರಮ ಕೂಡ ಇದೆ, ಗಮಕ ಕಾರ್ಯಕ್ರಮ ಕೂಡ ಇದೆ. ಯಾವುದೇ ಸಂಘಟನೆ ಬಲಿಷ್ಠವಾಗಬೇಕಾದ್ರೆ ಕೇವಲ ಒಬ್ಬೊಬ್ಬರಿಂದ ಸಾಧ್ಯ ಇಲ್ಲ. ಇವಾಗ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದಾಗ ಯಾರು ದೊಡ್ಡವ್ರನ್ನ ಭೇಟಿ ಮಾಡ್ತೀವಿ ಸಹಜ, ಆದರೆ ಚಿಕ್ಕವರಿಂದ ಸಹಾಯ ಪಡೆಯೋದು ನಮ್ಮ ಒಂದು ಶ್ರೇಷ್ಠ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ ಇದ್ದೀವಿ. ಯಾಕಂದರೆ ಹನಿ ಉಳಿದ್ರೆ ಅಂತಲ್ಲ, ಒಂದು 1,000 ರೂಪಾಯಿ ಕೊಟ್ಟರು ಪರವಾಗಿಲ್ಲ, 500 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಎಲ್ಲರಿಂದಲೂ ಆಗಿದೆ. ಆ ಒಂದು ನಮ್ಮ ಒಂದು ಭಾವನೆ ಎಲ್ಲರಲ್ಲೂ ಬರಬೇಕು ಅಂತ ನಮ್ಮ ಆಸೆ. ದೊಡ್ಡವರು ಕೊಡ್ಬೋದು, ಸರ್ಕಾರ ಕೊಡ್ಬೋದು. ಆ ರೀತಿ ಕಟ್ಟಡ ಮಾಡಿದಾಗ ಯಾರೋ 4 ಜನ ಕೊಟ್ಟಿದ್ದಾರೆ ಅಂತ ನಾವು ಅಭಿಪ್ರಾಯ ಬರಬಾರ್ದು. ನಾನು ಕೂಡ ಅದಕ್ಕೆ ಒಂದಿಷ್ಟು ದೇಣಿಗೆಯನ್ನು ಕೊಟ್ಟಿದ್ದೇನೆ.
ನನ್ನ ಮನಸ್ಸಿನಲ್ಲಿ ಗಮಕ ಬಾರದಂತೆ ಗಮಕ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅನ್ನುವ ಅಪೇಕ್ಷೆ ಇದೆ ಅಂತ ಅನ್ನೋದು ತಮ್ಮೆಲ್ಲರೂ ಬಂದಾಗ ಖಂಡಿತ ಗಮಕ ಭವನ ಬೇಗ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತಾ ಸಂಸ್ಕಾರ ಭಾರತಿಯ ಬಗ್ಗೆ ಹೇಳಿದ ಇದೊಂದು ರಾಷ್ಟ್ರೀಯ ಸಂಘಟನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅನೇಕ ಶಾಖೆಗಳಿವೆ. ಅದರಲ್ಲಿ ಸಂಸ್ಕಾರ ಭಾರತಿ ಕೂಡ ಒಂದು. ಕಲೆಗಾಗಿ ಮೀಸಲಿರ್ತಕ್ಕಂತಹ ಏಕೈಕ ಸಂಘಟನೆ ಇಡೀ ದೇಶದಲ್ಲಿ ಸಂಸ್ಕಾರ ಭಾರತಿ. ಇದು ಕಲಾವಿದರಿಗೆ ನಾವು ಅವ್ರನ್ನ ಗುರುತಿಸಬಹುದಷ್ಟೇ. ನಾವೇನು ಅವ್ರಿಗೆ ಕಾರ್ಯಕ್ರಮ ಕೊಡ್ತೀವಿ ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಅವ್ರಿಗೆ ಅವಕಾಶ ಕೊಡ್ಬೋದು. ಆ ಅವಕಾಶಗಳನ್ನು ಅವರು ಸದುಪಯೋಗಪಡಿಸ್ಕೊಂಡು ಅವರ ಹಿರಿಮೆಯನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂತ ಅನ್ನೋದು ನಮ್ಮ ಉದ್ದೇಶ. ಜೊತೆಗೆ ಸಂಸ್ಕಾರ ಭಾರತಿ ದೊಡ್ಡ ಏನೋ ಅದೇ ಆರ್ಥಿಕವಾಗಿ ಸಂಪನ್ಮೂಲ ಹೊಂದಿರುವಂತಹ ಸಂಘಟನೆ ಅಲ್ಲ. ಹಾಗಾಗಿ ದಯಮಾಡಿ 1 ವರ್ಷಕ್ಕೆ 500 ರೂಪಾಯಿಯ ಸದಸ್ಯತ್ವ ಇದೆ. ಆ ಸದಸ್ಯತ್ವವನ್ನು ತಗೊಳ್ಳೋದ್ರ ಮೂಲಕ ಸಂಘಟನೆಯನ್ನು ಬಲಿಷ್ಠ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೇನೆ. ನಮಸ್ಕಾರ. ಈಗ ಸ್ವಾಮೀಜಿಯವರ ಆಶೀರ್ವಚನ ಕೇಳಲಿಕ್ಕೆ ಮುಂಚೆ ನಮ್ಮ ಅಧ್ಯಕ್ಷರಾದ ನಟರಾಜ್ ಶ್ರೀಷ್ಠಿಯವರು ಎಂದು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿ ನಡೆದಿದೆ ಅಂತ ನಾನು ಭಾವಿಸ್ತೀನಿ. ನಮಗೆ ಸಂಸ್ಕಾರ ಭಾರತಿಯನ್ನು ನಾನು ಅಧ್ಯಕ್ಷನಾಗಿ ಕಳೆದ 2 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೆ. ಇತ್ತೀಚೆಗೆ ಅದನ್ನು ಮಹಾನಗರ ತುಮಕೂರು ಅಂತೇಳಿ ಒಂದು ಸಮಿತಿಯನ್ನು ಹೊಸದಾಗಿ ರಚನೆ ಮಾಡಬೇಕು ಅಂತೇಳಿ ನಮಗೆ ಕೇಂದ್ರದಿಂದ ಒಂದು ಆದೇಶ ಬಂತು. ಅದರಂತೆ ನಾವು 1 ತಿಂಗಳು ಸತತವಾಗಿ ಆಲೋಚನೆ ಮಾಡಿ ಅದಕ್ಕೆ ಒಂದು ಕಲಾವಿದರನ್ನು ಮತ್ತು ಆಸಕ್ತಿ ಇರುವವರನ್ನು ಕೈ ಜೋಡಿಸೋದಕ್ಕೆ ನಾವೆಲ್ಲ ಹಲವಾರು ಮೀಟಿಂಗ್ ಮಾಡಿ ಅದನ್ನು ನಾವು ರಚನೆ ಮಾಡಿದ್ವಿ. ಆ ರಚನೆ ಮಾಡಿದಾಗ ನಮಗೆ ಒಬ್ಬರು ಗೌರವಾಧ್ಯಕ್ಷರು ಬೇಕಾಗಿತ್ತು. ಅಂದರೆ ಇದಕ್ಕೆ ಒಬ್ಬ ಮೇಟಿ, ಅಂದರೆ ಸಂಸ್ಕಾರ ಭಾರತಿಯಲ್ಲಿ ನಮ್ಮನ್ನು ಮುನ್ನಡೆಸುವಂತಹ ಒಂದು ದಿವ್ಯ ಸಾನ್ನಿಧ್ಯ ನಮಗೆ ಬೇಕಾಗಿತ್ತು. ಆವಾಗ ನಮಗೆ ಕಣ್ಣು ಮುಂದೆ ಬಂದಿದ್ದು ಪರಮ ಪೂಜ್ಯರಾದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ನಾವು ಮಠಕ್ಕೆ ಹೋಗಿ ಅವರಿಗೆ ವಿನಂತಿ ಮಾಡಿಕೊಂಡ್ವಿ, ಸ್ವಾಮೀಜಿಯವರೇ ತಾವು ಸಂಸ್ಕಾರ ಭಾರತಿಗೆ ಗೌರವಾಧ್ಯಕ್ಷರಾಗಿ ನಮ್ಮನ್ನು ತುಮಕೂರು ಜಿಲ್ಲೆಯಲ್ಲಿ ಮುನ್ನಡೆಸಬೇಕು ಅಂತ ಕೇಳಿದಾಗ ಅವರು ತುಂಬ ಸಂತೋಷವಾಗಿ ಒಪ್ಕೊಂಡು ನಮಗೆ ಒಂದು ಅಪ್ಪಣೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಥಮ ಬಾರಿಗೆ ನಾವು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಿರೋದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತಿದ್ದೇನೆ. ನಮಗೆ ಪ್ರತಿ ವರ್ಷದಂತೆ ನಾವು ಕಲೆ ಮತ್ತು ಒಂದು ಸಮಾಜ ಸೇವೆಯಲ್ಲಿ ಒಂದು ಅತ್ಯುತ್ತಮರಾದ ಒಂದು ಇವರನ್ನು ನಾವು ಆಯ್ಕೆ ಮಾಡೋದು ನಮಗೆ ತುಂಬ ಚಾಲೆಂಜ್ ಆಗಿದೆ. ಯಾಕೆಂದರೆ ಅದು ಒಂದು ಎಲೆ ಮೇಲೆ ಕಾಯ್ತರ. ಈಗೇನಾಗ್ತಿದೆ ಅಂದರೆ ಎಲ್ಲೋ ಒಂದು ಸ್ವಲ್ಪ ಸಾಧನೆ ಮಾಡಿದ್ರೆ ನಮಗೆ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆನೂ ಪ್ರಚಾರ ಆಗಿ ನಮ್ಮ ಮನೆಗೆ ತಲುಪ್ತದೆ. ಆದರೆ ನಾವು ಆ ಥರ ಒಂದು ಸೇವಕರಿಗಾಗ್ಬೋದು, ಒಂದು ಕಲೆಗಾಗಿ ಮಾಡಿರುವಂಥ ಒಂದು ವ್ಯಕ್ತಿಗಳನ್ನ ಗುರುತಿಸಬಾರ್ದು. ಒಂದು ಎಲೆ ಮೇಲೆ ಕಾಯ್ತರ ಒಂದು ನಿಸ್ವಾರ್ಥವಾಗಿ ಇದನ್ನು ನಾನು ಒಂದು ಪೂರ್ವಜನ್ಮದ ಪುಣ್ಯ ಅಂತೇಳಿ ಯಾರು ಮಾಡ್ತಾ ಇದ್ದಾರೋ ಅಂಥವ್ರನ್ನ ಗುರುತಿಸ್ಬೇಕು ಅಂತೇಳಿ ನಾವೆಲ್ಲ ಭಾಳಷ್ಟು ಕಷ್ಟಪಟ್ಟು ಪ್ರತಿ ವರ್ಷ ಅದನ್ನು ಚಾಲೆಂಜಾಗಿ ಮಾಡ್ತಾ ಇದ್ವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಶ್ರೀನಿವಾಸ ಮೂರ್ತಿಯವರು, ಅನಂತರಾಮಯ್ಯನವರು ಮತ್ತು ಮಂಜುನಾಥ್ ಅವರು ನಮ್ಗೆ ಅದೇ ಒಂದು ಕಷ್ಟ ಅಂತಂದರೆ ಆ ಥರ ಅಲ್ಲ, ಅದು ಒಂದು ನಮ್ಮ ಸಮಾಜದ ಮುನ್ನೆಲೆಗೆ ಬರಬೇಕು. ಅವರು ಮಾಡೋ ಒಂದು ಸೇವೆ ನಮಗೆ ಮಾರ್ಗದರ್ಶನ ಆಗಬೇಕು. ಈ ಒಂದು ಆಧುನಿಕ ಯುಗದಲ್ಲಿ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಎಲ್ಲರಿಗೂ ಒಂದು ಸಂದೇಶ ಬರಬೇಕು ಅನ್ನೋ ಉದ್ದೇಶದಿಂದ 2 ಮಾಣಿಕೆಗಳನ್ನು ನಾವು ಇವತ್ತು ಆಯ್ಕೆ ಮಾಡಿ ಸನ್ಮಾನ ಮಾಡಿದ್ದೀವಿ. ಅದು ನಮ್ಮ ಸಂಸ್ಕಾರ ಭಾರತಿಗೆ ಒಂದು ಗೌರವ ಘನತೆಯನ್ನು ಕೊಟ್ಟಿದೆ. ನಿಮ್ಮೆಲ್ಲರಿಗೂ ಒಂದು ಅವರ ಒಂದು ಪೂರ್ವಜರ ಒಂದು ಪುಣ್ಯ ಅಂತಲೇ ಭಾವಿಸ್ಬೇಕು. ಯಾಕೆಂದರೆ ನಾವೆಲ್ಲ ಅಂತೀವಿ, ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡಿದಾಗ ನಮ್ಮ ಪಾಪಗಳೆಲ್ಲ ಪರಿಹಾರಾಗುತ್ತೆ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಇಂಥ ಪುಣ್ಯಾತ್ಮರನ್ನು ನಾವು ದರ್ಶನ ಮಾಡಿ ಅವ್ರಿಗೆ ಸನ್ಮಾನ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಒಂದು ಪುಣ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ಸೊ ಹಾಗಾಗಿ ಅವರ ಸಾಧನೆಗಳ ಬಗ್ಗೆ ಹೇಳಿದ್ರೆ ಅವ್ರು ಹೇಳಿದ್ರಲ್ಲ ಈಗ ಗೋ ಸೇವೆ ಬಗ್ಗೆ ನಿಜವಾಗಲೂ ನಾವು ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಂಡೇ ಇಲ್ಲ. ಸೊ ಹಾಗಾಗಿ ಅದಕ್ಕೆ ವಿಶೇಷವಾಗಿ ಒಂದು ಪ್ರವಚನ ಮಾಡಿದಾಗ ಉತ್ಪನ್ನಗಳಾಗ್ಬೋದು, ಗೋ ಸೇವೆಯಿಂದ ನಾವು ಪಡೆಯುವಂಥ ಪುಣ್ಯ ಆಗ್ಬೋದು. ಅವ್ರು ಹೇಳ್ತಾ ಇದ್ರು, ಅಲ್ಲಿ ರಾಮದೇವರು ಸ್ವತಃ ವನವಾಸಕ್ಕೆ ಬಂದಾಗ ರಾಮದೇವರು ಬೆಟ್ಟ ಅಲ್ಲಿ ಇರುವಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಅವರು ಗೋಶಾಲೆ ಮಾಡಿದ್ದಾರೆ.
ಅಲ್ಲಿ ಹೋದಾಗ ಒಂದು ವೈಬ್ರೇಷನ್ ಅಂದರೆ ಅಲ್ಲಿ ಒಂದು ನಾವು ನಿಂತ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ಅಂತ ಅವ್ರು ಹೇಳಿದರು. ಅವರು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನಾವು ನಾಳೆನೇ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಆ ಮಟ್ಟಿಗೆ ಅವರು ಆ ಸೇವೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾವೆಲ್ಲರೂ ಕೂಡ ಒಂದು ಗೋಶಾಲೆಗೆ ಹೋಗಿ ಒಂದು ದರ್ಶನ ಮಾಡಿ ಬಂದಾಗ ನಾವು ಕೂಡ ಪುನೀತರಾಗಿ ಅವರು ಮಾಡುವ ಕಾರ್ಯಕ್ಕೆ ನಮ್ಮದು ಒಂದು ಕೈಲಾದ ಸೇವೆಯನ್ನು ನಾವೆಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತಿದ್ವಿ. ಅವರು ತಮ್ಮ ನಿಸ್ವಾರ್ಥವಾಗಿ ಮಾಡ್ತಿರುವ ಒಂದು ಬದುಕಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿದಾಗ ಇನ್ನೂ ಹೆಚ್ಚಿನದಾಗಿ ಅವರಿಗೆ ಒಂದು ಶಕ್ತಿ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯೂ ಕೂಡ ನಮ್ಮ ನೃತ್ಯ ಕೇಂದ್ರ ಹರೀಶ್ ರಾಮನ್ರವರು ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಒಂದು ಎಷ್ಟು ಹೇಳಿದ್ರು ಸಾಧನೆನೇ ಕಡಿಮೆ. ನಮ್ಮ ತುಮಕೂರದಲ್ಲೇ ಇದ್ದು ಅಷ್ಟೆಲ್ಲ ಅವರು ಸಾಧನೆ ಮಾಡಿದ್ದಾರೆ. ನಿಜಕ್ಕೂ ನಮಗೆ ಒಂದು ಗರ್ವ ಅಂತ ನಾವೆಲ್ಲ ಭಾವಿಸ್ತೀವಿ. ಅವರು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಒಂದು ಸೇವೆ ಮಾಡಲಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಮ್ಮ ನೃತ್ಯ ಸಾಧನೆಯನ್ನು ಕಲಿಸ್ಕೊಳ್ಳಿ ಅಂತೇಳಿ ಅವ್ರಿಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ನಮಗೆಲ್ಲ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈವಾಸ. ನಾವೆಲ್ಲರೂ ಕೂಡ ಕಾತುರದಿಂದ ಕೇಳ್ತಾ ಇರುವಂಥ ಸಮಯ. ಸ್ವಾಮೀಜಿಯವರ ಆಶೀರ್ವಚನ ನುಡಿ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಸಂಸ್ಕಾರ ಭಾರತಿ ಒಂದು ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾಗಿ ಕೂಡ ಅವರ ಒಂದು ಆಶಯ ನುಡಿನ ಕೇಳುವಂಥ ಒಂದು ಸುಸಮಯ ನಮಗೆ ಒದಗಿದೆ. ನಾನು ಸ್ವಾಮೀಜಿಯವರನ್ನು ಆತ್ಮೀಯವಾಗಿ ಭಕ್ತಿಪೂರ್ವವಾಗಿ ಬರಮಾಡ್ಕೊಳ್ತಾ ಇದ್ದೀನಿ. ತಾವು ಆಶೀರ್ವಚನ ನೀಡಿ ಆಶೀರ್ವಚನ ನೀಡಿ ಸಂಸ್ಕಾರ ಭಾರತಿ ಜೊತೆಗೆ ನಮ್ಮ ಜೊತೆಗೆ ತಾವು ಜೊತೆಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಮತ್ತೊಮ್ಮೆ ಮನಪೂರ್ವಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶ ಅಯಂ ಕ್ಷೋಭರಹಿತ ಸಂತು ಸಜ್ಜನಾ ನಿರ್ಭಯ ಕರ್ತುಂ ಅಕರ್ತುಂ ಮತ್ತು ಅನ್ಯಥಾ ಕರ್ತುಂ ಶಕ್ತಿ ಸಂಪನ್ನನಾದ ಭಗವಂತನ ಶ್ರೀ ಸಾನ್ನಿಧ್ಯಕ್ಕೆ ತಲೆಬಾಗಿ ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ತುಮಕೂರಿನ ಹಿರೇಮಠದ ಕರ್ತೃ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯಕ್ಕೆ ತಲೆಬಾಗಿ ಕಲ್ಪತರು ಖ್ಯಾತಿಯ ನಮ್ಮ ತುಮಕೂರು ಜಿಲ್ಲೆಯ ತುಮಕೂರು ಮಹಾನಗರದಲ್ಲಿ ಸುಮಾರು 8 ದಿನಗಳಿಂದ ಗಮಕ ಹಬ್ಬ ಅತ್ಯಂತ ಯಶಸ್ವಿಯಾಗಿ ಮತ್ತು ಮನಮುಟ್ಟುವಂತೆ ನಡೆದುಕೊಂಡು ಬಂದಿದ್ದು, ಇವತ್ತು ಗಮಕ ಹಬ್ಬದ ಸಮಾರೋಪ ಸಮಾರಂಭ ಹಾಗೂ ಸಂಸ್ಕಾರ ಭಾರತಿಯಿಂದ ಸಮಾಜದ ವಿವಿಧ ಸ್ತರಗಳಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸೇವೆಯನ್ನು ದಾಖಲಿಸಿದಂತಹ ಇವರು ಮಹಾನುಭಾವರನ್ನು ಅಭಿನಂದಿಸಿ ಗೌರವಿಸುವಂತಹ ಒಂದು ಸುಂದರ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ವೇದಿಕೆಯ ಮೇಲೆ ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ಸಂಸ್ಕಾರ ಭಾರತಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಟರಾಜ್ ಶ್ರೇಷ್ಠಿಯವರೇ ಹಾಗೂ ತುಮಕೂರಿನ ಖ್ಯಾತ ಅನುಭವಿ ವಕೀಲರಾದಂಥ ಲಕ್ಷ್ಮೀಶ್ವರವರೇ ಹಾಗೂ ಸಂಸ್ಕಾರ ಭಾರತಿಯ ಅನಂತರಾಮಯ್ಯನವರೇ ಹಾಗೂ ಈ ಸಂಸ್ಕಾರ ಭಾರತಿ ಸಂಸ್ಥೆಯಿಂದ ವೇದಿಕೆಯಿಂದ ಅಭಿನಂದಿಸಲ್ಪಟ್ಟಂತಹ ನಮ್ಮ ರಾಮನ್ರವರ ಸುಪುತ್ರ ಹರೀಶ್ ರಾಮನ್ರವರೇ, ಗೋ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂಥ ಮಧುಸೂದನ್ರವರೇ ಹಾಗೂ ನಮ್ಮ ಸಂಸ್ಕಾರ ಭಾರತಿ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ಗಮಕ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ಇಷ್ಟೊಂದು ಸಂಖ್ಯೆಯಲ್ಲಿ ಭೂರಿ ಸಂಖ್ಯೆಯಲ್ಲಿ ಈ ಒಂದು ಸದಭಿರುಚಿಯ ಕಾರ್ಯಕ್ರಮಕ್ಕಾಗಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ತುಮಕೂರಿನ ಸಹೃದಯ ಸದಭಿಮಾನಿ ಸದಭಿರುಚಿಯ ಸದ್ಭಾವದಿಂದ ಕೂಡಿದಂಥ ಎಲ್ಲ ಮಹಾಜನಗಳೇ, ಧರ್ಮಾಭಿಮಾನಿಗಳೇ, ಮಾತೆಯರೇ, ತುಂಬ ಸಂತೋಷ ಅನ್ನಿಸ್ತದೆ. ಇಂಥ ಒಂದು ಸದಭಿರುಚಿಯ ಕಾರ್ಯಕ್ರಮಕ್ಕೂ ಇಷ್ಟೊಂದು ಜನ ಸೇರೋದಕ್ಕೆ ಸಾಧ್ಯನಾ? ಕಾರ್ಯಕ್ರಮಗಳಲ್ಲಿ ನಾನು ಇತ್ತೀಚೆಗೆ 3 ಪ್ರಕಾರಗಳು ಮಾಡ್ತಾ ಇದ್ದೇನೆ. ಒಂದು ಕ್ಲಾಸ್ ಕಾರ್ಯಕ್ರಮ, ಒಂದು ಮಾಸ್ ಕಾರ್ಯಕ್ರಮ, ಇನ್ನೊಂದು ಕ್ಲಾಸ್ ಕಾರ್ಯಕ್ರಮ. ಸಾಮಾನ್ಯವಾಗಿ ಕ್ಲಾಸ್ ಕಾರ್ಯಕ್ರಮಕ್ಕೆ ಜನ ಸೇರ್ತಾರೆ, ಮಾಸ್ ಕಾರ್ಯಕ್ರಮಕ್ಕೆ ಜನರನ್ನು ಸೇರಿಸ್ಬೇಕಾಗ್ತದೆ.
ಕ್ಲಾಸ್ ಕಾರ್ಯಕ್ರಮಕ್ಕೆ ಜನರು ತಾವೇ ಸುಧಾರ ಸೇರ್ತಾರೆ. ಹಾಗೆ ಇಲ್ಲಿ ತಾವೆಲ್ಲ ಬಂದಿದ್ದೀರಲ್ಲ, ನಿಮಗೆ ಯಾರಿಗೂ ದುಡ್ಡು ಕೊಟ್ಟು ಕರೆದಿಲ್ಲ. ನಿಮಗೇನಾದರೂ ಜೇಬಿನಲ್ಲಿ 400 ರೂಪಾಯಿ ಇಟ್ಟು ಬಾ ಇದರಲ್ಲಿ ಭಾಗವಹಿಸು ಅಂತ ನಿಮ್ಮನ್ನು ಯಾರನ್ನೂ ಕರೆದಿಲ್ಲ. ನೀವೆಲ್ಲರೂ ಕೂಡ ಆಸಕ್ತಿಯಿಂದ, ಸದಭಿರುಚಿಯಿಂದ ಸ್ವತಃ ಬಂದವರು. ಆ ನಿಟ್ಟಿನಲ್ಲಿ ನೀವೆಲ್ಲ ಕ್ಲಾಸ್, ನೀವೆಲ್ಲ ಬಾಲ್ಕನಿಯಲ್ಲಿರುವವರು. ತುಂಬ ಸಂತೋಷ ಅನ್ನಿಸ್ತದೆ. ತುಮಕೂರಿನಲ್ಲಿ ಒಂದು ಗಮಕ ಹಬ್ಬ ಇಷ್ಟೊಂದು ಯಶಸ್ವಿಯಾಗಿ ಮನಮುಟ್ಟುವಂತೆ ಇಷ್ಟೊಂದು ಜನರನ್ನು ಸೇರಿಸಿ ನಮ್ಮ ಭಾರತದ ಮಹಾನ್ ಗ್ರಂಥಗಳಾದಂಥ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಭಾಗವತ ಇರ್ಬೋದು, ಈ ಎಲ್ಲವುಗಳನ್ನು ನಿಮಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಗಮಕ ಪರಿಷತ್ತು ಮತ್ತು ಸಂಸ್ಕಾರ ಭಾರತಿ ಮಾಡ್ತಾಯಿದೆ. ಗಮಕ ಪರಿಷತ್ತು ತಾಯಿ ಸುನಂದಮ್ಮನವರ ಸದಾಶಯದಂತೆ ತುಮಕೂರು ನಗರದಲ್ಲಿ ಹುಟ್ಟಿ ಇವತ್ತು ಅದೊಂದು ಬೋಧಿ ವೃಕ್ಷವಾಗಿ ಬೆಳೀತಾ ಇದೆ. ಬೀಜಾರೋಪಣೆ ಮಾಡಿದಂಥ ಶ್ರೇಯಸ್ಸು ಆ ತಾಯಿ ಸುನಂದಮ್ಮನವರಿಗೆ ಸಲ್ಲಬೇಕು. ಇವತ್ತು ಅವರ ಆತ್ಮ ಎಲ್ಲಿದೆ ಅಂತಂದರೆ ನಮ್ಮ ವಾಸವಿ ಮಂದಿರದಲ್ಲಿ. ಪಾರ್ವತಿ ಶಿವನಿಗೊಂದು ಕೇಳ್ತಾಳಂತೆ, ನಿಮ್ಮನ್ನು ಹುಡುಕಾಡಿಕೊಂಡು ತುಂಬ ಜನ ಕೈಲಾಸಕ್ಕೆ ಬರ್ತಾರೆ, ನೀವು ಕೈಲಾಸದಲ್ಲಿ ಇರೋದೇ ಇಲ್ಲ, ನೀವು ಸ್ಥಾವರ ಅಲ್ಲ, ನೀವು ಜಂಗಮ ತಿರುಗಾಡ್ಕೊಂಡಿರ್ತೀರಿ. ಬಂದವರಿಗೆ ಶಿವ ಎಲ್ಲಿದ್ದಾನೆ, ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದಾಗ ನಾನೇನು ಹೇಳಿ, ಎಲ್ಲಿದ್ದಾನೆ ಅಂತ ಹೇಳಿ ಅಂತಂದಾಗ ಶಿವ ಹೇಳ್ತಾರಂತೆ, ನಾಹಂ ವಸಾಮಿ ಕೈಲಾಸೆ, ನಾಹಂ ವಸಾಮಿ ವೈಕುಂಠೆ, ಯತ್ರ ಮದ್ಭಕ್ತಾಃ ವಸಂತಿ ತತ್ರ ವಸಾಮಿ ಅಹಂ ಪಾರ್ವತಿ. ಹಾಗೆ ಸುನಂದಮ್ಮನವ್ರಿಗೆ ಏನಾದರೂ ನಾವು ಕೇಳಿದರೆ ಸುನಂದಮ್ಮನವ್ರು ಏನು ಹೇಳ್ತಾರೆ ಅಂದರೆ, ನಾಹಂ ವಸಾಮಿ ಕೈಲಾಸೆ, ನಾಹಂ ವಸಾಮಿ ವೈಕುಂಠೆ, ಯತ್ರ ಕಮಕ ಭಕ್ತಾಃ ವಸಂತಿ ತತ್ರ ವಸಾಮಿ, ಯತ್ರ ಗಮಕಾಭಿಮಾನಿನಃ ವಸಂತಿ ತತ್ರ ವಸಂತಿ ಅಹಂ ಅಂತ ಹೇಳ್ತಾರೆ. ನನಗೆ ನೀವೆಲ್ಲರೂ ಕೂಡ ನೀವಾಗಿ ಕಾಣ್ತಾ ಇಲ್ಲ, ನೀವೆಲ್ಲರೂ ಸುನಂದಮ್ಮನವರಾಗಿ ಕಾಣ್ತಾ ಇಲ್ಲ. ಆ ಜೀವ ಅವರು ನಾವು ತುಂಬ ಹತ್ತಿರದಿಂದ ಬಲ್ಲೆವು. ತುಮಕೂರಿಗೆ ಬಂದಾಗಲಿಂದಲೂ ಕೂಡ ಅವರ ಪರಿಚಯ ನಮಗಿತ್ತು. ನಾವು ಭಾವಿಸುವಂಥ ಕೆಲವು ಹಿರಿಯ ಜೀವಗಳಲ್ಲಿ ತುಮಕೂರು ಸುನಂದಮ್ಮನವರು ಕೂಡ ಒಬ್ಬರು. ಅವರ ಪ್ರೀತಿಯನ್ನು, ಅವರ ವಾತ್ಸಲ್ಯವನ್ನು, ಅವರ ಅಭಿಮಾನವನ್ನು ನಾವು ಆಸ್ವಾದಿಸಿದ್ದೇವೆ. ಹೀಗಾಗಿ ನಿಮಗೆಲ್ಲರಿಗೂ ಕೂಡ ಅವ್ರ ಬಗ್ಗೆ ಎಷ್ಟು ಗೌರವ ಇದೆ, ಹಿರೇಮಠದ ಸ್ವಾಮಿಗಳಿಗೂ ಕೂಡ ಅವ್ರ ಬಗ್ಗೆ ಅಷ್ಟೇ ಗೌರವ ಇದೆ. ಹೀಗಾಗಿ ಇವತ್ತು ಅವರ ಶಿಷ್ಯರಾದಂಥ ನಮ್ಮ ಶ್ರೀನಿವಾಸ ಮೂರ್ತಿಯವರು ಇರ್ಬೋದು, ಅನಂತರಾಮ್ ಅವರು ಇರ್ಬೋದು, ಮಂಜುನಾಥ್ರವ್ರು ಇರ್ಬೋದು, ಅನಂತ ಮೂರ್ತಿಯವರು ಇರ್ಬೋದು, ಎಲ್ಲರೂ ಕೂಡ ನಮ್ಮ MG ಸಿದ್ದರಾಮಯ್ಯನವ್ರು ಇರ್ಬೋದು, ತುಂಬ ಜನ ಇದ್ದೀರಿ ನೀವೆಲ್ಲನೂ ಅವರ ಶಿಷ್ಯರು, ಖಾಸ್ ಶಿಷ್ಯರು. ಮನ್ ಕಿ ಬಾತ್ ಅಂತಾರಲ್ಲ ಹಾಗೆ ನೀವೆಲ್ಲ ಸುನಂದಮ್ಮನವರ ಮನ್ ಕಿ ಬಾತ್ ಇದ್ದಂಗಿದ್ದೀರಿ. ನೀವೆಲ್ಲರೂ ಕೂಡ ಆ ತಾಯಿಯ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸ್ಬೇಕು. ಆ ತಾಯಿಯ ಸ್ಮರಣೆ ಯಾವತ್ತೂ ಕೂಡ ಜನಮನದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಅವರ ನೆನಹಿನಲ್ಲಿ ಒಂದು ಗಮಕ ಭವನವನ್ನು ನಿರ್ಮಾಣ ಮಾಡುವಂತಹ ಒಂದು ಸಂಕಲ್ಪವನ್ನು ನೀವೆಲ್ಲ ಧಾರಣ ಮಾಡಿದ್ದೀರಾ. ಆ ಸಂಕಲ್ಪ ಶತಶಃ ಮತ್ತು ಸಹಸ್ರಶಃ ಹಾಗೆ ಆಗುತ್ತೆ ಅನ್ನೋದು ನನ್ನ ವಿಶ್ವಾಸ. ಸತ್ಯಮೇವ ಜಯತೆ ಅಂತ ಹೇಳ್ತಾರೆ, ಅದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ನನಗೆ ಅದ್ರ ಬಗ್ಗೆ ಭರವಸೆ ಇಲ್ಲ, ಯಾಕಂದರೆ ಗೆಲ್ತಾ ಇಲ್ಲ ಸತ್ಯ ಇಲ್ಲಿವರೆಗೆ. ವಕೀಲರು ಇಲ್ಲೇ ಇದ್ದಾರೆ. ಕಲಿಯುಗ ಸತ್ಯಮೇವ ಜಯತೆ ಅನ್ನುವಂಥದ್ದು ಕೇವಲ ಅಕ್ಷರ ರೂಪದಲ್ಲಿದೆ, ಆದರೆ ಇಟ್ ಈಸ್ ನಾಟ್ ಇನ್ ಪ್ರಾಕ್ಟಿಸ್ ಇಲ್ಲ. ಆದರೆ ನಮ್ಮ ಅನುಭವದ ಪ್ರಕಾರ ಸಂಕಲ್ಪ ಏವ ಜಯತೆ. ನೀವೇನಾದರೂ ಒಂದು ಸಂಕಲ್ಪ ಮಾಡಿದರೆ ಅದು ಗೆಲ್ತದೆ. ಸಂಕಲ್ಪ ಗೆಲ್ಲೇಬೇಕು. ಸಂಕಲ್ಪ ಕಲ್ಪವಾಗ್ತದೆ, ಕಲ್ಪ ಮಹಾಕಲ್ಪವಾಗುತ್ತೆ, ಕಲ್ಪವೃಕ್ಷವಾಗುತ್ತೆ.
ಆದ್ದರಿಂದ ತಾವೆಲ್ಲರೂ ಆ ತಾಯಿ ಸುನಂದಮ್ಮನವರ ನೆನಹಿನಲ್ಲಿ ಒಂದು ಗಮಕ ಭವನವನ್ನು ನಿರ್ಮಾಣ ಮಾಡಿ ಆ ತಾಯಿಗೆ ಅರ್ಪಣೆ ಮಾಡಬೇಕು ಅಂತ ಮಾಡಿದಿರಲ್ಲ, ಆ ಸಂಕಲ್ಪ ಯಥಾಸಾಧ್ಯ ಮತ್ತು ಯಥಾಶೀಘ್ರ ಯಶಸ್ವಿಯಾಗುತ್ತೆ. ಅದಕ್ಕೆ ಸ್ವಾಮೀಜಿಗಳಾದಂಥ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೇವೆ. ಕೇವಲ ಸಪ್ತಪದಿ ಅಲ್ಲ, ನಿಮ್ಮ ಜೊತೆಗೆ ಸಹಸ್ರಪದಿಯಾಗಿ ಇರ್ತೇವೆ ಅನ್ನುವಂಥ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇತ್ತೀಚೆಗೆ ಸಪ್ತಪದಿ ಅನ್ನೋದು ಬಹಳ ಆಭಾಸಕ್ಕೊಳಗಾಗಿದೆ. ಮದುವೆ ಮಾಡುವಾಗ ಸಪ್ತಪದಿ ಅಂತ ಮಾಡ್ತಿದ್ರು. ಸಪ್ತಪದಿ ಅಂದರೆ 7 ಹೆಜ್ಜೆ. ವಧುವರರು ಜೊತೆಯಾಗಿ ಹಾಕೋದು 8ನೇ ಹೆಜ್ಜೆ ಇಲ್ಲ, 8ನೇ ಹೆಜ್ಜೆ ಜೊತೆಗಿಲ್ಲ. ಅದು 7 ಹೆಜ್ಜೆ ಕಲ್ಯಾಣ ಮಂಟಪದಲ್ಲಿ, 7 ಹೆಜ್ಜೆ ಜೊತೆಯಲ್ಲಿ. 8ನೇ ಹೆಜ್ಜೆ ಮನೆಗೆ ಹೋಗ್ತಾ ಇರುವಾಗ 8ನೇ ಹೆಜ್ಜೆ ಆತನ ಹೆಜ್ಜೆ ಆತನ ಜೊತೆಗೆ, ನನ್ನ ಹೆಜ್ಜೆ ನನ್ನ ಜೊತೆಗೆ. ಅದಕ್ಕೆ ಸಪ್ತಪದಿ ಅಂದರೆ 7 ಹೆಜ್ಜೆ ಅಂತ ಹಿಂಗೆ ಅರ್ಥ ಮಾಡ್ಕೊಳ್ಳಿ. ಜೀವನ ಪರ್ಯಂತ ಅಂತ ಅಲ್ಲ, 7 ಹೆಜ್ಜೆ ಅಂದರೆ 7 ಹೆಜ್ಜೆ. ನನಗೇನಾದರೂ ಅವ್ರು ಕೇಳಿದರೆ, ಶಾಸ್ತ್ರ ಮಾಡೋರು ಕೇಳಿದರೆ, ಸಪ್ತಪದಿ ಅಂತ ಹೇಳಬೇಡಿ, ಬಹುಪದಿ ಅಂತ ಹೇಳಿ, ಸಹಸ್ರಪದಿ ಅಂತ ಹೇಳಿ ನಾನು ಅವರಿಗೆ ಶಿಫಾರಸು ಮಾಡ್ತಾ ಇದ್ದೆ. ಇವತ್ತಿನ ಕಾಲಘಟ್ಟದಲ್ಲಿ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲರೂ ಯಾಕೆ ಆಗ್ತಾ ಇದೆ? ಸಂಸ್ಕಾರದ ಸ್ಪರ್ಧೆ. ಯಾವಾಗ ಸಂಸ್ಕಾರ ಇರೋದಿಲ್ವೋ ಆವಾಗ ನಾವು ಇಂಥ ಆಭಾಸಗಳನ್ನು ಎದುರಿಸುವಂಥ ಸನ್ನಿವೇಶ ಸಂದರ್ಭಗಳು ಬರ್ತವೆ. ನಾವು ಬಹಳಷ್ಟು ಜನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀವಿ, ಸಂಸ್ಕಾರವಂತರನ್ನಾಗಿ ಮಾಡ್ತಾ ಇಲ್ಲ. ನಮ್ಮೆಲ್ಲವನ್ನೂ ಕೂಡ ಬರೆದು ತ್ಯಾಗ ಮಾಡಿ ಮಕ್ಕಳನ್ನು ವಿದ್ಯಾವಂತರ ಮಾಡಿದ್ದೇವೆ. ಆ ಮಿಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಆಲ್ ಆರ್ ಎಜುಕೇಟೆಡ್, ಬಟ್ ನೋ ಬಡಿ ಸಂಸ್ಕಾರವಂತ ಅನ್ನೋ ಲೆಕ್ಕದೊಳಗೆ ಮಕ್ಕಳಿಗೆ ವಿದ್ಯೆ ಸಿಕ್ಕು ಅವರಿಗೆ ಸಂಸ್ಕಾರ ಇಲ್ಲದಿದ್ದರೆ ಅವರು ಆತಂಕವಾದಿಗಳ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಸಾಕ್ಷರಾಹ ವಿಪರೀತಾಹ ಚೇತ್ ರಾಕ್ಷಸ ಇವ ಕೇವಲ. ಸಾಕ್ಷರರು ವಿಪರೀತರಾದರೆ, ಉಲ್ಟಾ ಹೊಡೆದ್ರೆ, ಇನ್ನು ಸ್ವಲ್ಪ ಆಧುನಿಕ ಭಾಷೆಯಲ್ಲಿ ಉಲ್ಟಾ ಹೊಡೆದ್ರೆ ರಾಕ್ಷಸರಾಗ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಕವಿ ಹೇಳ್ತಾನೆ, ಸರಸ ಅನ್ನೋದು ಸರಸತ್ವವನ್ನು ಬಿಟ್ಟುಕೊಡೋದಿಲ್ಲ, ಕನಕ ಅನ್ನುವಂಥದ್ದು ಕನಕತ್ವವನ್ನು ಬಿಟ್ಟುಕೊಡೋದಿಲ್ಲ. ಸರಸ ಪದವನ್ನು ನೀವು ಉಲ್ಟಾ ಓದಿ ಸರಸವೇ ಆಗಿ ಉಳಿತದೆ. ಕನಕ ಪದವನ್ನು ನೀವು ಉಲ್ಟಾ ಓದಿ, ನಮನ ಪದವನ್ನು ನೀವು ಉಲ್ಟಾ ಓದಿ ನಮನ. ಅದೇ ಸಾಕ್ಷರ ಇದು ಬರೀ ಅಕ್ಷರದಲ್ಲಾಗುವಂಥ ಬದಲಾವಣೆ ವಿಪರೀತತೆ ಅಲ್ಲ, ಮನಸ್ಥಿತಿಯಲ್ಲೂ ಆಗುವಂಥ ಬದಲಾವಣೆ. ಸಾಕ್ಷರರು ವಿಪರೀತವಾದಂಥ ಮನಸ್ಥಿತಿಯನ್ನು ಹೊಂದಿದ್ದೇ ಆದರೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗುತ್ತೆ. ಆದ್ದರಿಂದ ಬದುಕಿನಲ್ಲಿ ಸಂಸ್ಕಾರ ಅನ್ನುವಂಥದ್ದು ತುಂಬ ಮಹತ್ವ. ಸಂಸ್ಕಾರಕ್ಕೆ ಅಕ್ಷರಾಭ್ಯಾಸ ಅಂತ ನೀವೆಲ್ಲ ಮಾಡಿಸ್ತೀರಾ, ಅದ್ರ ಜೊತೆಯಲ್ಲಿ ಇನ್ಮೇಲೆ ಸಂಸ್ಕಾರಾಭ್ಯಾಸ ಅಂತ ಕೂಡ ಶುರುವಾಗಬೇಕು. ಅಕ್ಷರಾಭ್ಯಾಸದ ಜೊತೆಯಲ್ಲಿ ಸಂಸ್ಕಾರಾಭ್ಯಾಸ ಕೂಡ ಶುರುವಾಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಸಂಸ್ಕಾರ ಭಾರತೀಯ ಒಂದು ಇತಿಹಾಸದಲ್ಲಿ ಹೊಸ ಪದಚಿಹ್ನೆಯನ್ನು ಮೂಡಿಸಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ತುಮಕೂರು ಈ ನಿಟ್ಟಿನಲ್ಲಿ ತುಂಬ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಜನಗಳ ಮನಸ್ಥಿತಿಯನ್ನು ಬದಲಾಯಿಸಬೇಕಾಗಿದೆ. ಜನಗಳ ಪರಿಸ್ಥಿತಿ ಬದಲಾಗಿದೆ, ಇವಾಗ ಮನಸ್ಥಿತಿ ಬದಲಾಗಬೇಕಾಗಿದೆ, ಪರಿಸ್ಥಿತಿ ಬದಲಾಗಿದೆ. ನೀವು 20 ಇಯರ್ಸ್ ಬ್ಯಾಕ್ ಹೋದರೆ ನಾವು ತುಂಬ ಚೆನ್ನಾಗಿರಲಿಲ್ಲ. ನಾವು ಇಂಡಿಯನ್ಸ್ ಚೆನ್ನಾಗಿಲ್ಲ, ನಮ್ಗೆ ದುಡ್ಡಿನ ಅಭಾವ ಇತ್ತು. ಇವತ್ತು ಅವ್ರು ಹೇಳ್ತಾ ಇದ್ರು, ವೀರೇಶ್ ನಮ್ಮ ಜೊತೆಗೆ ಬಂದಿದ್ದರು, ಎಷ್ಟು ಕಷ್ಟ ಇತ್ತು ಬದುಕೋದು, ದುಡ್ಡು ಎಷ್ಟು ಮಹತ್ವದ್ದಿತ್ತು, ಎಷ್ಟು ತೊಂದರೆ ಇತ್ತು. ಅವಾಗ 15 ರೂಪಾಯಿ ಗಳಿಸ್ಬೇಕಾದ್ರೆ ಎಷ್ಟು ತೊಂದರೆ ಇತ್ತು, ಒಂದು 30 ರೂಪಾಯಿ ಗಳಿಸ್ಬೇಕಾದ್ರೆ ನಿಮಗೆಲ್ಲ ಹಿರಿಯರಿಗೆ ಗೊತ್ತು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಎಲ್ಲರ ಕೈಯಲ್ಲಿ ದುಡ್ಡು ಆಡ್ತಾ ಇದೆ, ಎಲ್ಲರ ಕೈನಲ್ಲೂ ದುಡ್ಡು ಆಡ್ತಾ ಇದೆ. ಅವಾಗ ವಿಮಾನ ನೋಡಬೇಕು ಅಂತಂದರೆ ವಿಮಾನ ಕಂಡ್ರೆ ಕಣ್ಣಿಗೆ ಭಾಗ್ಯ ಅನ್ನುವಂಥ ದೃಷ್ಟಿ ಇತ್ತು. ಈಗ ವಿಮಾನ ಹ್ಯಾಸ್ ಬಿಕಮ್ ಕಾಮನ್. ಈ ಎಲ್ಲ ವಿಮಾನ ನಿಲ್ದಾಣಗಳು ಕಲಾಸಿ ಪಾಳ್ಯಮಾಗಿದೆ, ಅಷ್ಟು ರಶ್ ಇರ್ತದೆ ಅಲ್ಲಿ. ಡೆಲ್ಲಿನಲ್ಲಿ ನಾನು ಹೋದಾಗ ಅಲ್ಲಿ ನೋಡಿದರೆ ಅಲ್ಲೇ ಮಲ್ಕೊಂಡಿದ್ದಾರೆ, ಅಲ್ಲೇ ಚೀಲ ಇಟ್ಟಿದ್ದಾರೆ, ಅಲ್ಲೇ ತಲೆ ಕೊಟ್ಟು ಮಲಗ್ತಾ ಇದ್ದಾರೆ. ಏನಪ್ಪ ಇದು ಕಾಮಾಕ್ಷಿ ಪಾಳ್ಯನೋ ಕಲಾಸಿ ಪಾಳ್ಯ ಅಂತ. ಇವತ್ತು ಪರಿಸ್ಥಿತಿ ಬದಲಾಗಿದೆ, ಆ ಬಡತನ ನಮಗಿಲ್ಲ. ನಾವೆಲ್ಲ ಗರೀಬಿ ರೇಖಾದಿಂದ ಹೊರಗೆ ಬಂದಿದ್ದೇವೆ, ಎಲ್ಲರೂ ಅನುಕೂಲಸ್ಥರಾಗಿದ್ದೇವೆ. ಯಾರು ತೀರ ಬಡವರು ತೀರ ಇಲ್ಲದವರು ಅನ್ನುವಂಥ ಪರಿಸ್ಥಿತಿ ಇಲ್ಲ. ಪರಿಸ್ಥಿತಿ ಬದಲಾಗಿದೆ, ಮನಸ್ಥಿತಿ ಬದಲಾಗಿಲ್ಲ. ಮನಸ್ಥಿತಿ ಬದಲಾಗಿದೆ. ಒಂದು ಸಂದರ್ಭ ಜ್ಞಾಪಕಕ್ಕೆ ಬರ್ತಾ ಇದೆ. ಒಂದು ಹೋಟೆಲ್ ಇತ್ತು,
ಹೋಟೆಲ್ ಎದುರುಗಡೆ ಒಂದು ಬೋರ್ಡನ್ನು ಬರೆದು ಹಾಕಿದ್ರು, ಮೀಲ್ಸ್ ರೆಡಿ ಅಂತ ಬರೆದಿರ್ತಾರೆ, ಊಟ ತಯಾರಿದೆ, ರಾಗಿ ಮುದ್ದೆ ಊಟ ರೆಡಿ ಇದೆ, ಬಂದು ಊಟ ಮಾಡ್ಕೊಂಡು ಹೋಗುತ್ತೆ ಅಂತ. ಹಾಗೆ ಊಟ ರೆಡಿ ಇದೆ, ಅಲ್ಲಿ ಒಂದು ಬೋರ್ಡ್ ಬರೆದಿತ್ತು, ಏನು, ಇಲ್ಲಿ ನೀವು ಏನೇ ಬಂದು ತಿಂದು ಹೋಗಿ, ನೀವು ದುಡ್ಡು ಕೊಡಬೇಕಾಗಿಲ್ಲ, ನಿಮ್ಮ ತಾತ ನಿಮ್ಮ ಮೊಮ್ಮಗ ಅದನ್ನು ದುಡ್ಡು ಕೊಡ್ತಾನೆ. ನೀವೇನೇ ಇಲ್ಲಿ ಬಂದು ತಿಂದು ಹೋಗಿ, ಯಥೇಷ್ಟವಾಗಿ ತಿಂದು ಹೋಗಿ, ನೀವು ಬಿಲ್ ಕೊಡಬೇಕಾಗಿಲ್ಲ, ನಿಮ್ಮ ಮೊಮ್ಮಗನ ಕಡೆಯಿಂದ ನಾವು ಅದನ್ನು ತಗೊಳ್ತೀವಿ. ಜನ ನೋಡ್ಕೊಂಡು ಹೋಗ್ತಾ ಇದ್ರು, ಇದೇನೋ ತಲೆ ಕೆಟ್ಟ ಗಿರಾಕಿನೇ ಇರ್ಬೋದು ಅಂತ ಒಬ್ಬ ಇದನ್ನು ಲಾಭ ಪಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಹೋಟೆಲ್ನಲ್ಲಿ ಹೋಗ್ಬಿಟ್ಟು ಯಥೇಷ್ಟವಾಗಿ ತಿಂದು ಹಾಕ್ತಾನೆ. ತಿನ್ನೋದು ಬೇರೆ, ತಿಂದು ಹಾಕೋದು ಬೇರೆ, ಭಾಳ ವ್ಯತ್ಯಾಸ ಇದೆ. ತಿನ್ನೋದು ಬೇರೆ, ತಿಂದು ಹಾಕೋದು ಬೇರೆ. ತಿಂದು ಹಾಕ್ತಾನೆ, ಆಮೇಲೆ ಹೊರಗೆ ಬರ್ತಾ ಇರ್ತಾನೆ, ಬಿಲ್ ಕೊಡ್ತಾನೆ. ಇದ್ರ ಮೇಲೆ ಡೆಸ್ಕ್ ಮೇಲೆ ಕೂತ್ಕೊಂಡು ಅವರು ಬಿಲ್ ಕೊಡ್ತಾರೆ, ಒಂದು 500 ರೂಪಾಯಿ ಬಿಲ್ ಆಗಿರ್ತದೆ. ಅವಾಗ ಅವನು ಹೇಳ್ತಾನೆ, ಬೋರ್ಡ್ ತೋರಿಸ್ತಾನೆ, ಇಲ್ಲಿ ನೋಡಿ ಬೋರ್ಡು, ನನ್ನ ಮೊಮ್ಮಗನ ಕಡೆಯಿಂದ ತಗೊಳ್ಳಿ, ನನ್ನ ಮೊಮ್ಮಗನ ಕಡೆಯಿಂದ ತಗೊಳ್ಳಿ, ನಾನೇನು ಕೊಡಬೇಕಾಗಿಲ್ಲ ಅಂತ. ಆವಾಗ ಅವರ ಮಾಲೀಕ ಹೇಳ್ತಾನೆ, ಇದು ನಿಮ್ಮ ಬಿಲ್ ಅಲ್ಲ, ನಿಮ್ಮ ಅಜ್ಜನ ಬಿಲ್ ಇದು. ನಿಮ್ಮ ಬಿಲ್ಲಕ್ಕೆ ನಿಮ್ಮ ಮೊಮ್ಮಗನ ಕಡೆಯಿಂದ ತಗೊಳ್ತೀವಿ, ನಿಮ್ಮ ಅಜ್ಜ ತಿಂದು ಹೋಗಿದ್ನಲ್ಲ ಅವತ್ತು, ಆ ಬಿಲ್ ಬೇಕಾದ್ರೆ. ಹಾಗೆ ಸರ್ಕಾರ ನಿಮಗೆ ಗ್ಯಾರಂಟಿ ಕೊಟ್ಟು ನೀವು ತಿಂದ್ರಿ, ಮುಂದೆ ನಿಮಗೆ ಎಲ್ಲ ಜಾಸ್ತಿ ಮಾಡಿದ್ರು ದುಡ್ಡನ್ನ. ಯಾಕೆ? ನಿಮ್ಮ ಅಜ್ಜಂದು ನೀವು ಕೊಡಬೇಕು. ಇಷ್ಟೆಲ್ಲ ಸಮೃದ್ಧವಾಗಿ ನಮ್ಮ ಕೈನಲ್ಲಿ ದುಡ್ಡು ಇರಾಗಲೂ ಕೂಡ ಸರ್ಕಾರ ಕೊಡುವಂಥ ಆಮಿಷಗಳಿಗೆ, ಪಕ್ಷಗಳು ಕೊಡುವಂಥ ಆಮಿಷಗಳಿಗೆ ಬಲಿಯಾಗ್ತೀವಲ್ಲ, ನಮ್ಮ ಮನಸ್ಥಿತಿ ಬದಲಾಗಿದೆ. ಯೋಚನೆ ಮಾಡಿ. ಬರೀ ಪರಿಸ್ಥಿತಿ ಬದಲಾದರೆ ಸಾಲದು, ಮನಸ್ಥಿತಿ ಬದಲಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗಿದೆ. ಇವತ್ತಿನ ದಿನ ನಾವೆಲ್ಲ ಭಾರತ ದೇಶ ಭಾಳ ಅದ್ಭುತವಾದಂಥ ದೇಶ ಇದೆ. ಸಹಸ್ರ ವರ್ಷಗಳ ಇತಿಹಾಸ, ಸಂಸ್ಕೃತಿ ಇರುವಂಥ ದೇಶ. ಯಾವುದು ಇನ್ನೂ ಇರಲೇ ಇಲ್ವೋ ಅವಾಗ ಎಲ್ಲವನ್ನೂ ಅನುಭವಿಸಿದಂಥ ದೇಶ ನಮ್ಮದು. ಎಲ್ಲರೂ ಶೈಶವಾವಸ್ಥೆಯಲ್ಲಿದ್ದಾಗ ನಾವು ವಯೋವೃದ್ಧರಾಗಿದ್ದಂತಹ ದೇಶದ ಹಿರಿಮೆ ಮತ್ತು ಸಂಸ್ಕೃತಿ ನಮ್ಮದು. ಸೊ ಆ ನಿಟ್ಟಿನಲ್ಲಿ ಇಂಥ ಅದ್ಭುತ ದೇಶದಲ್ಲಿ ಹುಟ್ಟಿದಂಥ ನಾವು ನಮ್ಮ ಮಾತಿಗೆ ಗೌರವವನ್ನು ಸಲ್ಲಿಸಬೇಕು. ಒಂದೇ ಮಾತನ್ನು, ಅದಕ್ಕೆ ಅವರು ಬರೆದರು, ಪಿಂಚಂದ್ರ ಪಾಲರು ಬರೆದರು, ಒಂದೇ ಮಾತನ್ನು ಸುಫಲಾಂ ಸುಜಲಾಂ ಮಲಯಜ ಶೀತಲಂ ಸಸ್ಯಶ್ಯಾಮಲಾಂ ಮಾತರಂ ಒಂದೇ ಮಾತರಂ. ಪ್ರತಿಯೊಬ್ಬ ವ್ಯಕ್ತಿ ದೇಶದ ಬಗ್ಗೆ ಗೌರವ ಇಟ್ಕೋಬೇಕು. ಒಂದೇ, ಒಂದಾವಹೆ ಒಂದಾವಹೆ, ಅಹಂ ಒಂದೇ, ಆಗಂ ಒಂದಾವಹೆ, ವಯಂ ಒಂದಾವಹೆ. ಸೊ ಆ ನಿಟ್ಟಿನಲ್ಲಿ ಅಂಥ ದೇಶದಲ್ಲಿ ನಾವು ಬೆಳೆದದ್ರಿಂದ ನಮ್ಮ ದೇಶದ ಘನತೆಯನ್ನು, ಗೌರವವೇನು, ಅದನ್ನೆಲ್ಲವನ್ನು ನಾವು ಗಮನಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಂಸ್ಕಾರ ಭಾರತಿ ಉತ್ತಮ ಕೆಲಸ ಮಾಡ್ತಾ ಇದೆ. ಇವತ್ತು ಇನ್ನೊಂದು ಮಾತನ್ನು ಹೇಳಬೇಕು. ಇವಾಗ ನಾವೆಲ್ಲ ಎಷ್ಟು 5G ಇದೆಯೋ 6G ಇದೆಯೋ, ಯಾವ ಕೆಲಸ 5G ಇದೀವಿ, ಮೊದಲು 2G ಇದ್ದೀವಿ, ಆಮೇಲೆ 4G ಆಗಿವಿ, 4G ಆಗಿವಿ, ಈಗ 5G ಆಗಿವಿ. ಇನ್ನೊಂದು ಸೇರಿಸ್ಕೋಬೇಕು ನೀವು, ಗೋ, ಗೀತಾ, ಗೋವಿಂದ, ಗಾಯತ್ರಿ, ಗಮಕ. ಈ 5 ಕೂಡ ನಾವು ನೆನಪಿನಲ್ಲಿಟ್ಕೋಬೇಕು. ಈ 5G, ಆ 5G ನಮ್ದಲ್ಲ, ಅವು ಮಾಸಿ ಆಗ್ತವೆ ಯಾವಾಗಾದರೂ. ಈ 5G ನಮಗೆ ತುಂಬ ಆದರಣೀಯವಾಗಿರುವಂಥ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನನಗೆ ಭಾಳ ಖುಷಿ ಅನಿಸ್ತದೆ. ನಿಮ್ಮನ್ನೆಲ್ಲ ನೋಡೋದೇ ಖುಷಿ. ಭಾಳ ಎಷ್ಟೆಷ್ಟು ವಯಸ್ಸಾದವರು ಅನುಭವ ನೋಡಿ. ನಮ್ಮ ಜಿ ವಿ ಶಾಸ್ತ್ರಿಗಳು ಬಂದಿದ್ದಾರೆ, ಮಹಾನುಭಾವರು, ಋಷಿಗಳು. ಅವರ ಬರೆದಂಥ ಪುಸ್ತಕ ಎಷ್ಟೋ ಜನಕ್ಕೆ ಬದುಕು ಕೊಟ್ಟಿದೆ. ಮರುಜವಣಿ ಇದ್ದಂಗೆ ಅದು ಸಂಜೀವಿನಿ. ಮಹಾನುಭಾವರು, ಇವರೆಲ್ಲ ಋಷಿಗಳು. ಏನು ಸ್ವಾಮಿಗಳೇ ಆಗ್ಬೇಕಂತೀನಿಲ್ಲ, ಎಲ್ಲರೂ ಋಷಿಗಳಾದರೆ ಸಾಕು ನಮಗೆ. ಯಾಕಂದರೆ ಇದು ನಮ್ಮ ಋಷಿ ಸಂಸ್ಕೃತಿ. ಬ್ರಹ್ಮ ಸೃಷ್ಟಿ, ಕವಿ ಸೃಷ್ಟಿ, ಋಷಿ ಸೃಷ್ಟಿ ಅಂತ 3 ತೆರನಾದ ಸೃಷ್ಟಿಗಳಿದೆ ನಮ್ಮಲ್ಲಿ. ಸೊ ಆ ನಿಟ್ಟಿನಲ್ಲಿ
ನೀವು ತಪಸ್ವಿಗಳು, ನೀವೆಲ್ಲ ತಪಸ್ವಿಗಳು, ಋಷಿಗಳು. ನೋಡಿ, ನಮ್ಮ ಹರೀಶ್ರವರನ್ನ ನಾವು ಗೃಹಸ್ಥರಂತ ನಾವೇನಾದರೂ ಅವರನ್ನು ಎಲ್ಲ ನೀವು ಸನ್ಯಾಸಿಗಳೆಲ್ಲ ಅಂತ ಅವ್ರೇನಾದರೂ ನಾವು ಅವಗಣನ ಮಾಡಲಿಕ್ಕಾಗತ್ತಾ? ಇಲ್ಲ. ಅವರು ಋಷಿ ದಂಪತಿಗಳಾಗಿ ಅವತ್ತು ಕೂಡ ಅಗಸ್ತ್ಯ, ಲೋಪಾಮುದ್ರೆ, ವಸಿಷ್ಠ, ಅರುಂಧತಿ, ಅವರೆಲ್ಲ ಋಷಿ, ಸೀಯರ್ಸ್. ದೇವರ್ ಆಲ್ ಸೀಯರ್ಸ್, ದಾರ್ಶನಿಕರು, ಸೈಂಟಿಸ್ಟ್ಸ್. ಹೊಸದನ್ನು ಕಂಡುಹಿಡಿತಾ ಇದ್ರು. ಆ ಆವಿಷ್ಕಾರವೇ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಘನೀಭೂತಗಳು. ಸೊ ಆ ನಿಟ್ಟಿನಲ್ಲಿ ಇವರು ಇವತ್ತೇನು ತ್ಯಾಗ ಮಾಡಿ, ಅವ್ರ ತಂದೆಯವರು ತುಂಬ ನಮ್ಮ ಬಗ್ಗೆ ಪ್ರೇಮ, ರಾಮನವರು ನಮ್ಮ ಮೇಲೆ ತುಂಬ ಪ್ರೀತಿ. ಪ್ರತಿ ವರ್ಷವೂ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. ವಾರ್ಷಿಕೋತ್ಸವ, ಶಾಲಾ ವಾರ್ಷಿಕೋತ್ಸವ ಮಾಡುವಾಗ ನಮಗೆ ಖಾಯಂ ಸ್ವಾಮೀಜಿಗಳ ಸಾನ್ನಿಧ್ಯ ಅವರಿಗೆ. ಸೊ ಆವತ್ತಿನಿಂದ ಅವ್ರ ತಂದೆಯವರ ಸ್ವಭಾವ, ಮಧುರವಾದಂಥ ಸ್ವಭಾವ. ಇಂಥ ಒಬ್ಬ ಮಗನನ್ನು ನಾಡಿಗೆ, ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. ಮಕ್ಕಳನ್ನೇ ನಮ್ಮ ಲಕ್ಷ್ಮೀಶ್ ಅವರು ಹೇಳ್ದಂಗೆ, ವಕೀಲರು ಹೇಳ್ದಂಗೆ, ಮಕ್ಕಳನ್ನೇ ಆಸ್ತಿ ಮಾಡಿದ್ದಾರೆ. ಇಂಥ ಮಕ್ಕಳೇ ಆಸ್ತಿ. ಇವತ್ತು ನೋಡಿ, ಯಾವ ಪುಣ್ಯಾತ್ಮರು ಇವ್ರಿಗೆ ಜನ್ಮ ಕೊಟ್ಟರು ಅಂತ ಅವ್ರ ತಂದೆಯನ್ನು ಸ್ಮರಿಸ್ಕೊಳ್ತೀವಲ್ಲ, ಅದು ಆಸ್ತಿ. ಈ ಆಸ್ತಿಗಾಗಿ ಕಿತ್ತಾಡ್ತಾರೆ. ಏನಪ್ಪ ಇಷ್ಟು ಆಸ್ತಿಗಾಗಿ? ಯಾವನಪ್ಪ ನಿಮ್ಮಪ್ಪ? ಇದು ಹರೀಶ್ ರಾಮ. ನೋಡಿ, ಅವ್ರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ, ಇಷ್ಟು ಪ್ರಶಸ್ತಿಗಳು ಪಡೆದಿದ್ದಾರೆ. ನಾನು ಹೇಳಿಕ್ಕೆ ಸಂಸ್ಕಾರ ಭಾರತಿಗಳಿಗೆ ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೆ. ಇನ್ನೊಂದು ಗಮನಿಸಬೇಕು, ಇಲ್ಲಿ ಯಾವ ಲಾಬಿ ನಡೆಯಂಗಿಲ್ಲ. ಇಲ್ಲಿ ಗುಲಾಬಿನೇ ಆಗಿರ್ಬೇಕು. ಯು ಶುಡ್ ಬಿ ಗುಲಾಬಿ. ದೆರ್ ಇಸ್ ನೋ ನೀಡ್ ಆಫ್ ಲಾಬಿ. ಅಲ್ಲೆಲ್ಲ ಲಾಬಿ ಮಾಡಬೇಕು. ಎಲ್ಲಿ ಅವದಾದ ಪ್ರಶಸ್ತಿಗಳು, ಸರ್ಕಾರ ಕೃಪಾಪೋಷಿತ ನಾಟಕ ಮಂಡಳಿಗಳು, ಅಲ್ಲಿ ಹೋಗಿ ಮಸ್ಕ ಹೊಡಿಬೇಕು, ಹಿಂದೆ ಮುಂದೆ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು, ಎಲ್ಲ ಥರದ ನಾಟಕ ಮಾಡಬೇಕು, ಕಸರತ್ತು ಮಾಡಬೇಕು, ಕವಾಯತ್ ಮಾಡಬೇಕು, ಎಲ್ಲ ಮಾಡಬೇಕು. ಅವಾಗ ಇದನ್ನೂ ಇಲ್ಲ, ಸ್ವಲ್ಪ ಕೊಡಬೇಕಾದ್ರೊಳಗೂ ಪರ್ಸೆಂಟೇಜ್ ಇದೆ. ಸರ್ಕಾರದಿಂದ ನೀವು ಏನೇ ಪಡಿತೀನಂದ್ರೂ ಪರ್ಸೆಂಟೇಜ್ ಬೇಕು. ನೀವು ನಿಮ್ಮ ಮಕ್ಕಳಿಗೆ ಪರ್ಸೆಂಟೇಜ್ ಕೊಡಂತ ಹೆಂಗೆ ಪರ್ಸೆಂಟೇಜ್ ತೆಗಿಬೇಕು ಅಂತ ಹೇಳ್ತಿರಲ್ಲ, ನಮ್ಮ ಸರ್ಕಾರಗಳು ನಮಗೆ ಪರ್ಸೆಂಟೇಜ್ ತೆಗಿತಿರ್ತಾರೆ ಅವರು. ಈ ರೀತಿ. ಆದರೆ ಇಲ್ಲಿ ವ್ಯಕ್ತಿತ್ವ, ಅವರ ಸಾಧನೆಯನ್ನು ಗುರುತಿಸಿ ಅವ್ರನ್ನ ಗೌರವಿಸಿ. ನೋಡಿ, ಅವರಿಗೆ ನಿಜವಾಗಿ ಕೂಡ ಇಷ್ಟೊಂದು ಗಣ್ಯಮಾನ್ಯರ ಮುಂದೆ, ಋಷಿ ಸದೃಶ ವ್ಯಕ್ತಿತ್ವಗಳ ಮುಂದೆ ಅವ್ರನ್ನ ಗೌರವಿಸಿದ್ರೆ ಅವ್ರು ಇಡೀ ಇದು ಧನ್ಯೋಸ್ಮಿ ಅನ್ನುವಂಥ ಭಾವನೆ ಬರ್ತದೆ. ಇದನ್ನೇ ಸಹ ಅಲ್ಲಿ ಹೋಗಿ ರವೀಂದ್ರ ಕಲಾಕ್ಷೇತ್ರದಾಗ ತಗೊಳ್ಳುವಾಗ ಈ ಭಾವನೆ ಬರೋಂಗಿಲ್ಲ. ನಾನು ಕೊಟ್ಟಿನಿ ಬಿಡು, ಸ್ವಲ್ಪ ಭಾವನೆ ಇರ್ತದೆ, ಐ ಹ್ಯಾವ್ ಪೇಡ್ ಸಮಥಿಂಗ್ ಅಂತ. ಬಟ್ ಇಲ್ಲಿ ಇಷ್ಟೊಂದು ವಿದ್ವಾಂಸರ ಮುಂದೆ, ಹಿರಿಯರ ಮುಂದೆ, ಗುರುಗಳ ಮುಂದೆ, ತಾಯಂದಿರ ಮುಂದೆ ಪ್ರಶಸ್ತಿ ಕೊಟ್ಟಿದ್ದೀರಲ್ಲ. ನೃತ್ಯ ನಾಟ್ಯ ಕೋವಿದ, ನೃತ್ಯ ಕಲಾಕೋವಿದ ಅನ್ನುವಂಥ ಅದ್ಭುತವಾದಂಥ ಒಂದು ಉಪಾಧಿಯನ್ನು, ಶೀರ್ಷಿಕೆಯನ್ನು ಅವರಿಗೆ ಕೊಟ್ಟಿದ್ದೀರಾ. ಅವರು ಇದನ್ನು ಅದ್ಭುತವಾಗಿ ಸ್ವೀಕರಿಸಿದ್ದಾರೆ. ಅವರ ಶ್ರೀಮತಿ ದೀಪಾರವರು ಕೂಡ ಅವರ ಹಿನ್ನೆಲೆಯಲ್ಲಿದ್ದಾರೆ, ಅವರಿಗೆ ಸಾಥ್ ನೀಡಿದ್ದಾರೆ. ಅದಕ್ಕೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಾಮಿ ನಾತಿಚರಾಮಿ. ಮದುವೆ ಮಾಡಿಸುವಾಗ ನಿಮ್ಗೆ ಹೇಳ್ತಾರೆ, ಕೈ ಹಿಡಿಸು. ಧರ್ಮೇಚ ನಾತಿಚರಾಮಿ, ಕಾಮೇ ನಾತಿಚರಾಮಿ, ಅರ್ಥೇಚ ನಾತಿಚರಾಮಿ ಅಂತ. ಇದು ಹೆಂಡತಿ. ಇನ್ನೂ ಒಂದು ಸ್ಥಾನ, ಗುರುವಿನ ಸ್ಥಾನ ದೊಡ್ಡದಿದೆ. ಮೋಕ್ಷೇಚ ನಾತಿಚರ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ. ಮೋಕ್ಷದ ಕಾಲಘಟ್ಟದಲ್ಲೂ ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ, ಅವಾಗಲೂ ನಿನ್ನ ಜೊತೆಗಿರ್ತೇನೆ. ನಿನಗೆ ಏನಾದರೂ ಮೋಕ್ಷ ಕೊಡೋದಿಲ್ಲ ಅಂತ ದೇವರು ಏನಾದರೂ ತಕರಾರು ಮಾಡಿದರೆ, ನಾನು ಲಕ್ಷ್ಮೀಶ್ ವಕೀಲರಾಗಿ ನಿನ್ನ ಜೊತೆ ವಾದ ಮಾಡ್ತೇನೆ ಅಂತ. ಇಫ್ ಯು ರೇಜಸ್ ಎನಿ ಕ್ವೆಶನ್ಸ್ ಐ ವಿಲ್, ನಾನು ಕೌಂಟರ್ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ. ಹಾಗೆ ಮೋಕ್ಷದಲ್ಲೂ ಕೂಡ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುರು ದೇವೋ ಮಹೇಶ್ವರ. ಟ್ರಿಪಲ್ ರೋಲ್. ಗುರು ಇಸ್ ಗ್ರೇಟರ್ ದ್ಯಾನ್ ಬ್ರಹ್ಮ, ಗುರು ಇಸ್ ಗ್ರೇಟರ್ ದ್ಯಾನ್ ವಿಷ್ಣು, ಗುರು ಇಸ್ ಗ್ರೇಟರ್ ದ್ಯಾನ್ ಮಹೇಶ್ವರ. ಯಾಕೆ? ಅವ್ರು ಒಂದೊಂದೇ ರೋಲ್, ಅವ್ರದ್ದು ಒಂದೊಂದೇ ಕ್ಯಾರೆಕ್ಟರ್, ಅವ್ರದ್ದು ಒಂದೊಂದೇ ಕ್ಯಾರೆಕ್ಟರ್. ಬ್ರಹ್ಮ ಕ್ರಿಯೇಷನ್ ಅಷ್ಟೇ, ವಿಷ್ಣು ಮೇಂಟೆನೆನ್ಸ್ ಅಷ್ಟೇ, ಶಿವ ಹಾಳು ಮಾಡೋದು, ಸರಿ ತೆಗೆದುಹಾಕೋದು ಅಷ್ಟೇ ಒಂದು ಕೆಲಸ. ಸರ್, ನಿಮಗೆ ಕಂಪ್ಯೂಟರ್ ಒಳಗೆ ಡಿಲೀಟ್ ಅಂತ ಇರ್ತದಲ್ಲ, ಡಿಲೀಟ್ ಮಾಡೋದೇ ಕೆಲಸ ಅವ್ರು. ಫೈಲ್ ಕ್ರಿಯೇಟ್ ಮಾಡೋಂಗಿಲ್ಲ ಅವನು, ಫೋಲ್ಡರ್ ಕ್ರಿಯೇಟ್ ಮಾಡೋಂಗಿಲ್ಲ. ಫೋಲ್ಡರ್ ಕ್ರಿಯೇಟ್ ಮಾಡೋದು ಬ್ರಹ್ಮದ ಕೆಲಸ. ಫೋಲ್ಡರ್ದೊಳಗೆ ಏನು ನೀವೇನು ಮಾಡಿರ್ತೀರ ಅದು ಹಾಕೋದಿಲ್ಲ, ನಿಮ್ಮ ಕೆಲಸ. ಅವಾಗ ಅದು ಫೋಲ್ಡರ್ ಡಿಲೀಟ್ ಮಾಡಿ ಹಾಕೋದು
ಹಾಗೆ ಅವ್ರು ಎಲ್ಲರಿಗೂ ಒಂದೊಂದು ರೋಲ್ ಇದೆ. ಸಿಂಗಲ್, ದೇ ಆರ್ ಪ್ಲೇಯಿಂಗ್ ಎ ಸಿಂಗಲ್ ರೋಲ್, ಬಟ್ ಗುರು ಈಸ್ ಪ್ಲೇಯಿಂಗ್ ಟ್ರಿಪಲ್ ರೋಲ್. 3 ರೋಲ್ ಮಾಡ್ತಾನೆ, ಬ್ರಹ್ಮನಾಗಿ, ವಿಷ್ಣುವಾಗಿ, ಮಹೇಶ್ವರನಾಗಿ. ಟ್ರಿಪಲ್ ರೋಲ್. ಗುರು ಈಸ್ ನೋನ್ ಫಾರ್ ಹಿಸ್ ಟ್ರಿಪಲ್ ರೋಲ್. ಹೀಗಾಗಿ ಗುರುವಿನ ಮಹಿಮೆ ತುಂಬ ಅದ್ಭುತವಾದದ್ದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಗುರುಗಳ ಒಂದು ಕೃಪೆ ಎನ್ನುವಂಥದ್ದು ಜೀವನದಲ್ಲಿ ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಹರೀಶ್ ರಾಮನ್ ಅವರಿಗೆ ಅವ್ರ ತಂದೆನೂ ಹೌದು, ಗುರುನೂ ಕೂಡ ಅವರಿಗೆ ಮಾರ್ಗದರ್ಶನ ಮಾಡಿ ಇಲ್ಲಿವರೆಗೆ ಬೆಳೆಸಿದ್ದಾರೆ. ಅವರನ್ನು ನಾವು ಇವತ್ತಿನ ದಿನ ತುಂಬ ಗೌರವಿಸಿದ್ದೇವೆ. ಅವರ ಧರ್ಮಪತ್ನಿ, ಅವರ ಮನೆ ಪರಿವಾರ ಕೂಡ ಅವರಿಗೆ ಸಾಥ್ ನೀಡಿದೆ. ಅವರನ್ನು ಕೂಡ ನಾವು ಅಭಿನಂದಿಸ್ತೇವೆ. ಇನ್ನೊಬ್ಬರನ್ನು ನಾವು ಮಧುಸೂದನ್ ನೋಡಿ, ಅವರು ಎಷ್ಟು ಸರಳ ಇದ್ದಾರೆ. ಅವ್ರು ಹೇಳಿದರು, ನೀವು ಮತ್ತೆ ನನಗೆ ಪಂಪ್ ಹೊಡೆದಿದ್ದೀರಾ, ನಾನು ಮತ್ತೆ ಕೆಲಸ ಮಾಡ್ತೀನಿ, ಜಂಪ್ ಆಗ್ತೀನಿ ಅಂತ. ನೀವು ಪಂಪ್ ಹೊಡೆದು ನಾನು ಬೂಸ್ಟ್ ಮಾಡಿದ್ದೀರಾ, ನಾನು ಸ್ಕಾರ್ಪಿಯೋ ವೆಹಿಕಲ್ಲು 4 ಟೈರ್ ಪಂಕ್ಚರ್ ಆಗಿತ್ತು, ನೀವು ಪಂಕ್ಚರ್ ರಿಪೇರಿ ಮಾಡಿ ಪಂಪ್ ಹೊಡೆದಿದ್ದೀರಾ, ಇನ್ನು ಮತ್ತೆ ಜಂಪ್ ಆಗ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಒಳ್ಳೆ ಕೆಲಸ. ಗೋ ನಮ್ಮ ಸಂಸ್ಕೃತಿನಲ್ಲಿ ಗೋ ಅಂದರೆ ಸಾಕ್ಷಾತ್ ದೇವತೆ, ನಮ್ಮ ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿದ್ದಾರೆ ಅಂತ ಒಂದು ಭಾವನೆ ಇದೆ. ನಾವು ಹಸುವಿನ ಬಗ್ಗೆ ತುಂಬ ಗೌರವ ಇರುವಂಥ ದೇಶ ನಮ್ಮದು. ಈವನ್ ದಶರಥನ ತಂದೆ ಇವನು ದಿಲೀಪನಿಗೆ ಒಂದು ದಿವಸ ಅದೇ ಸುರಭಿಯನ್ನು ಅವನು ಸ್ವಲ್ಪ ತಪ್ಪು ಮಾಡ್ತಾನೆ. ಅದಕ್ಕೆ ಪರಿಹಾರ ಮಾಡ್ಕೋಬೇಕಾದ್ರೆ ಅವ್ರು ಹೇಳ್ತಾರೆ, ಗೋ ಸೇವೆ ಮಾಡಬೇಕು ನೀವು. ಆವಾಗ ತನ್ನ ಧರ್ಮಪತ್ನಿ ಸುನಂದಾದೇವಿಯ ಜೊತೆಗೆ, ಸುದಕ್ಷಿಣಾದೇವಿಯ ಜೊತೆಗೆ ಗೋ ಸೇವೆ ಮಾಡ್ತಾರೆ. ಗೋ ಸೇವೆ ಮಾಡಿದಾಗ ರಘುವಂಶ ಮುಂದುವರಿತು. ಸೊ ಅಷ್ಟು ಅವ್ರು ಹೇಳಿದ್ರಲ್ಲ, ಆಗಲೇ ಹೇಳಿದ್ರಲ್ಲ, ಎಲ್ಲ ದೇವತೆಗಳಿಗೂ ಕೂಡ ರೆಕಮೆಂಡ್ ಮಾಡುವಂಥ ಪವರ್ ಗೋನಲ್ಲಿದೆ ಅಂತ. ಗೋ ಸಂರಕ್ಷಣೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜನಕ್ಕೆ ಗೊತ್ತಿಲ್ಲ, ಆ ಹಸುವಿನಲ್ಲಿ ಏನಿದೆ ಗೊತ್ತಿಲ್ಲ. ಹಸಿವೇ ಗೊತ್ತಿದೆ ನಮಗೆ, ಹಸು ಗೊತ್ತಿಲ್ಲ. ಹಸಿವೇ ಗೊತ್ತಿದೆ, ಹಸು ಗೊತ್ತಿಲ್ಲ. ಹಸುವಿನ ಮಹಿಮೆಯನ್ನು ಅರ್ಥಕೊಂಡು ಮೌನ ಸಾಧಕರಾಗಿ ಅವರೇನು ಪ್ರಚಾರ ಬಯಸ್ತವರಲ್ಲ, ನೀವು ಗುರುತಿಸಿದ್ದೀರ. ಅವರೇನೂ ಕೂಡ ಇಲ್ಲ, ನಾನು ಮಾಡ್ತಾ ಇದ್ದೇನೆ, ನಾನು ನಟರಾಜ ಶ್ರೇಷ್ಠಿಗಳೇ ಬಂದು ನನಗೆ ಸನ್ಮಾನ ಮಾಡಿ, ಶ್ರೀನಿವಾಸ ಮೂರ್ತಿ ಅವರೇ ಸನ್ಮಾನ ಮಾಡಿ, ಅನಂತರಾಮಯ್ಯವರೇ, ಮಂಜುನಾಥ್ ಅವರೇ ಸನ್ಮಾನ ಮಾಡಿ ಅಂತ ಏನಾದರೂ ಕೇಳಿದಾರ ಅವರು? ಇಲ್ಲ. ಇದೆ ನಿಜವಾದ ಪ್ರಶಸ್ತಿ ಅಂದರೆ ಇದೆ. ನಾನಂತರೂ ಯಾವ ಪ್ರಶಸ್ತಿ ಬಗ್ಗೆಯೂ ನನಗೇನಾಗಿರೋ ಈವನ್ ಯೂನಿವರ್ಸಿಟಿ ಕೊಡುವಂಥ ಗೌರವ ಡಾಕ್ಟರೇಟ್ಗಳಿಗೂ ನನಗೆ ಭರವಸೆ ಕೊಡೋದಿಲ್ಲ. ಇವಾಗ ಅವು ಗೌರವಕ್ಕಾಗಿ ಡಾಕ್ಟರೇಟ್ ಗೌರವಕ್ಕಾಗಿ. ಸೊ ಜನಮನ ಪ್ರಶಸ್ತಿ ಬರಬೇಕು, ನೀವು ಮೆಚ್ಚಬೇಕು. ಜನಮೆಚ್ಚಿದ ಮಗ ಅಂತ ಕರೀತೀವಿ, ಜಗಮೆಚ್ಚಿದ ಮಗ ಅಂತ ಕರೀತೀವಿ. ಆ ನಿಟ್ಟಿನಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಮೌನ ಸಾಧಕರಾಗಿ ನೇಪಥ್ಯದಲ್ಲಿದ್ದುಕೊಂಡು ಅವರು ಹಸುರ ಸಂರಕ್ಷಣೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅವ್ರು ಸಾಥ್ ನೀಡ್ತಾ ಇರ್ತಕ್ಕಂಥ ಅವ್ರ ಧರ್ಮಪತ್ನಿ ನೋಡಿ, ಅವರು ಸರ್ಕಾರಿ ಉದ್ಯೋಗದಲ್ಲಿದ್ದು ಉದ್ಯೋಗ ಬಿಟ್ಟು ಇದಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಅಂದರೆ ಅವ್ರಿಗೊಂದು ಅಭಿನಂದನೆಗಳು. ಇದು ದಾಂಪತ್ಯ ಧರ್ಮ ಆದರೂ ಇದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿ. ಹಸು ಸಂರಕ್ಷಣೆ, ಗೋ ಸಂರಕ್ಷಣೆ ಅಪಿ ನಾತಿಚರಾಮಿ ಅಂತ ಕೇಳ್ಕೊಂಡಿದ್ದಾರೆ ಅವರು. ಈ ನಿಟ್ಟಿನಲ್ಲಿ ಆ ದಂಪತಿಗಳು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಇವತ್ತು ಅವರನ್ನು ಸಂಸ್ಕಾರ ಭಾರತಿಯಿಂದ ಆಹ್ವಾನ ಮಾಡಿ ಇಬ್ಬರು ಬಹಳ ಜನರಿಲ್ಲ, ಇಬ್ಬರು ಸ್ಕ್ರೀನ್ ಪರ್ಸನಾಲಿಟೀಸ್ ಅಂತ ಕರಿತೀವಿ, ಅವರನ್ನು ಗೌರವಿಸಿದ್ದೀರಾ, ಅಭಿನಂದಿಸಿದ್ದೀರಾ. ಬಹಳ ಸಂತೋಷ ಅಂತ ನಾನು ತುಂಬ ಹೃದಯದಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಆಗಲೇ ನಮ್ಮ ನಟರಾಜ ಶ್ರೇಷ್ಠಿಗಳು ಹೇಳಿದಂಗೆ ನಮ್ಮ ಹತ್ರ ಬಂದು ನೀವು ಸಂಸ್ಕಾರ ಭಾರತಿ ಗೌರವಾಧ್ಯಕ್ಷರಾಗಬೇಕು ಸ್ವಾಮೀಜಿ ಅಂತಂದರು. ನಮಗೆ ಇದುವರೆಗೆ ಅದೆಲ್ಲ ಬೇಕಿರಲಿಲ್ಲ. ಸೊ ನೀವು ನಮ್ಮ ಸ್ವಾಮೀಜಿ ಅಂತಿರಲ್ಲ, ಅದು ನನಗೆ ಗ್ರೇಟು. ತುಮಕೂರು ಜನಗಳು ಹಿರೇಮಠ ಸ್ವಾಮೀಜಿ ನಮ್ಮ ಸ್ವಾಮೀಜಿ ನೋಡಿ. ನಾನು ಹೇಳಿದ್ರಲ್ಲ, ನಮ್ಮ ಲಕ್ಷ್ಮೀಶ್ ಅವರು ಹೇಳಿದರು, ನನಗೆ ಗೊತ್ತೇ ಇರಲಿಲ್ಲ, ನನಗೆ ಅತ್ಯಾತವಾಗಿತ್ತು. ಹೀಗೆ ಎಲ್ಲೋ ನಮ್ಮನ್ನು ಪ್ರೀತಿಸುವಂಥ, ಅಭಿಮಾನಿಸುವಂಥ, ಹಾರೈಸುವಂಥ ವ್ಯಕ್ತಿತ್ವಗಳಿದ್ದಾರೆ. ಹಿರೇಮಠದ ಸ್ವಾಮಿಗಳ ಹಿಂದಿನ ಚೈತನ್ಯ ಶಕ್ತಿ ಅಂತ ನಾನು ನಂಬ್ಕೊಂಡಿದ್ದೇನೆ. ಸೊ ಅವ್ರು ಬಂದು ಅವ್ರ ಬಗ್ಗೆ ನನಗೆ, ಯಾಕಂದರೆ ಅವರೆಲ್ಲರ ಪರಿಚಯ ತುಂಬ ಚೆನ್ನಾಗಿದೆ. ನಮ್ಮ ನಟರಾಜ ಶ್ರೇಷ್ಠಿಗಳು ನೋಡಿ, ನಿವೃತ್ತರಾದ್ಮೇಲೆ ಏನೇನೋ ಮಾಡ್ಬೋದಾಗಿತ್ತು. ಅವರು ಪೂರ್ತಿ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಸೋಷಿಯಲ್ ಸರ್ವಿಸ್. ಸಾಯಿಬಾಬಾ ಆಯಿತು, ಮತ್ತೊಂದಾಯಿತು, ಮಗದೊಂದಾಯಿತು. ಇದು ನಿವೃತ್ತ ಜೀವನ ಅಂದರೆ ಇದು. ನಾನು ಇತ್ತೀಚೆಗೆ ನಿವೃತ್ತರು ನೋಡ್ತಾ ಇದ್ದೀನಿ, ಅವ್ರು ಇನ್ನೂ ಜಾಸ್ತಿ ಪ್ರವೃತ್ತರಾಗ್ತಾ ಇದ್ದಾರೆ. ನಾನು ಹುಡುಕ್ತಾ ಇದ್ದೇನೆ, ನಮ್ಮ ತಪೋವನದಲ್ಲಿ ಒಬ್ರು ಯಾರಾದರೂ ನಿವೃತ್ತರು ಸಿಗ್ತಾನೇ ಇಲ್ಲ ನಮಗೆ. ನಾವು ತುಂಬ ಕೈಲಾಸದ ಹಾಗೆ ನಿರ್ಮಾಣ ಮಾಡಿದ್ದೀವಿ ಅದನ್ನು. ತಪೋವನ ನೀವು ನೋಡಿರ್ಬೋದು, ಬಂದಿದ್ದು ನೀವೆಲ್ಲ ನೋಡಿದ್ದೀರ. ತುಂಬ ಅದ್ಭುತವಾದ ಜಾಗ ಅದು.
ತುಮಕೂರಿಗೆ ತುಂಬ ಸಮೀಪ. ಯಾರಾದರೂ ನಿವೃತ್ತ ಮನಸ್ಕರು ಬರಲಿ, ಅಲ್ಲಿ ಧ್ಯಾನ ಮಾಡಲಿ, ಜಪ ಮಾಡಲಿ, ಸತ್ಸಂಗ ಮಾಡಲಿ, ಕಾವ್ಯಗಳನ್ನು ಓದಲಿ. ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಅದು ನನ್ನ ಸಂಕಲ್ಪ ಆಗುತ್ತೆ. ದೇರ್ ತೋ ಸಹಿ ಅಂಧೇರ್ ನಹಿ ಅಂತ ನನಗೂ ಭರವಸೆ ಇದೆ, ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೀನಿ ಅಲ್ಲಿ ಯಾರಾದರೂ ನಿವೃತ್ತ ಮನಸ್ಥಿತಿಯವರಲ್ಲಿ ಬಂದು ನಿಂತ್ಕೊಂಡು ಅಂತ ಒಂದು ಮಿಷನ್, ದೇ ಶುಡ್ ಕಂಟಿನ್ಯೂ ದ ಮಿಷನ್. ಏನು ಸ್ವಾಮೀಜಿ ಏನು ಇಸ್ಟಾಬ್ಲಿಷ್ ಮಾಡಿದ್ದಾರೆ ಅದನ್ನು ಮಿಷನ್ ಕಂಪ್ಲೀಟ್ ಮಾಡಿ ನಿವೃತ್ತರಾಗಿ ಸಿಗ್ತಾನೆ ಇಲ್ಲ. ಹೇಳ್ತಾರೆ ಬುದ್ಧಿ ನಾವು ನಿವೃತ್ತರಾದ್ಮೇಲೆ ಬರ್ತೀವಂತ. ಆಮೇಲೆ ಕೇಳಿದ್ರೆ ಇಲ್ರಿ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕೈ ಕೊಟ್ಟಾರೆ ಏನು ಮಾಡೋದು, ಅವ್ರ ಲಾಲಲ್ಲೇ ಪಾಲನೆ, ದೇರ್ ಇಸ್ ನೋ ಎಂಡ್. ಅದಕ್ಕೆ ಅವ್ರು ಶಂಕರಾಚಾರ್ಯ ಹೇಳಿದ್ರು, ಶಂಕರಾಚಾರ್ಯ ಹೇಳ್ಬಿಟ್ರು, ಅವತ್ತೇ ಹೇಳಿದ್ರು, ಕೈ ಎತ್ತಿದ್ರು ಅವರು. ವಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ವೃದ್ಧಸ್ತಾವತ್ ಚಿಂತಾಮಗ್ನ, ಪರಭ್ರಮಣಿ ಕೋಪಿ ಹ್ಯಾಂಡ್ಸ್ ಆಫ್. ಪಾಪ ಶಂಕರಾಚಾರ್ಯ ಜಗದ್ಗುರು ಶಂಕರಾಚಾರ್ಯ ಕೈ ಎತ್ತಿದಾಗ ನಮ್ಮ ಶಿವಾಚಾರ್ಯ ಎತ್ತಿ ಆಮೇಲೆ ಕಶ್ಚಿನ್ಮಾನು ಎತ್ತಿ ತತ್ವತಃ. ಕಶ್ಚಿನ್ಮಾನು ಕೃಷ್ಣನಿಗೆ ಇದು ಸಮಸ್ಯೆ. ಅಷ್ಟು ಭಗವದ್ಗೀತೆ ಅಂತ ಅದ್ಭುತವಾದಂತಹ ಒಂದು ತತ್ವಜ್ಞಾನವನ್ನು ಹರಿಸ್ತಾ ಇರೋ ಸಂದರ್ಭದಲ್ಲಿ ಆ ಕೃಷ್ಣ ಕಶ್ಚಿತ್ ಮಾಮು ವೇತ್ತಿ ತತ್ವತಃ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ನಮ್ಮಂಥವ್ರು ಕಾಯಬೇಕಾಗ್ತದೆ. ನಾವು ಕಾಯ್ಲಿಕ್ಕೆ ರೆಡಿ ಇದ್ದೀವಿ. ಭಗವಂತನ ಅನುಗ್ರಹ ಆಗಬೇಕು. ಅದರಿಂದ ನಿವೃತ್ತರಾದ್ಮೇಲೆ ನಾನು ಹೇಳೋದು ಇನ್ನು ಈ ರೀತಿ ಅದೇ ವಾನಪ್ರಸ್ಥಾಶ್ರಮ, ನಿಜವಾದ ವಾನಪ್ರಸ್ಥಾಶ್ರಮ ಇದೆ. ನಮ್ಮಲ್ಲಿ ಏನು ನಾಲ್ಕು ಆಶ್ರಮ ಇದಾವೆ: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ವಾನಪ್ರಸ್ಥಾಶ್ರಮದಲ್ಲಿ ನೀವು ಡಿಟ್ಯಾಚ್ಡ್ ಆಗ್ತಾ ಇರಬೇಕು. ಡಿಟ್ಯಾಚ್ಡ್ ಆಗ್ತಾ ಇರುವಂಥ ಸ್ಟೇಟಸ್ ಅದು. ನಿಮ್ಮ ಸ್ಟೇಟಸ್ ಡಿಟ್ಯಾಚ್ಡ್ ಆಗ್ತಾ ಇದ್ದೀರಾ. ಮನೆ ಕಡೆ ಯಾವಾಗೋ ಹೋಗ್ತೀರಾ, ಮಕ್ಕಳಿಗೆ ಜವಾಬ್ದಾರಿ ಕೊಡ್ತಾ ಇರ್ತೀರಾ. ಟು ಬಿ ಡಿಟ್ಯಾಚ್ಡ್. ವಾನಪ್ರಸ್ಥಾಶ್ರಮ ಅಂದರೆ ಟು ಬಿ ಡಿಟ್ಯಾಚ್ಡ್. ಸನ್ಯಾಸ ಡಿಟ್ಯಾಚ್ಡ್, ಟೋಟಲಿ ಡಿಟ್ಯಾಚ್ಡ್. ಹಾಗೆ ಒಂದು ವಾನಪ್ರಸ್ಥಾಶ್ರಮವನ್ನು ನಟರಾಜ ಶ್ರೇಷ್ಠರು ಮಾಡಿ ತುಮಕೂರಿಗೆ ತುಂಬ ಒಂದು ಯಾವುದೇ ಧಾರ್ಮಿಕದಲ್ಲಿ ಮುಂದಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಲಾವಿದರಿಗೆ, ಸಾಹಿತಿಗಳಿಗೆ, ವಿದ್ವಾಂಸರಿಗೆ, ಇಂಥ ಒಳ್ಳೆಯ ಸಂಘ ಸಂಸ್ಥೆಗಳಿಗೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಟರಾಜ ಶ್ರೇಷ್ಠ. ಅವರು ಲೈಕ್ ಮಾಡ್ತಾ ಇದ್ದಾರೆ, ತುಂಬ ಲೈಕ್ ಮಾಡ್ತೀನಿ, ಅವರು ಲೈಕ್ ಮಾಡ್ತೀನಿ, ಅವ್ರಿಗೆ ಶೇರ್ ಮಾಡ್ತೀನಿ. ಇದೆಲ್ಲ ಇವತ್ತಿನ ಭಾಷೆ ಇದೆ. ಲೈಕ್ ಮಾಡೋದು, ಶೇರ್ ಮಾಡೋದು, ವೈರಲ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಇವೆಲ್ಲ ಯೂಟ್ಯೂಬ್ ಭಾಷೆಗಳು. ಲೈಕ್ ಮಾಡೋದು, ಶೇರ್ ಮಾಡೋದು, ವೈರಲ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು. ಹೀಗಾಗಿ ತುಂಬ ಸಂತೋಷ ಅನಿಸ್ತದೆ. ಈ ನಮ್ಮ ಸಂಸ್ಕಾರ ಭಾರತಿ ನನಗೂ ಕೂಡ ಒಂದು ಗೌರವ ಕೊಟ್ಟು ಸ್ವಾಮೀಜಿಯವರ ಆಶೀರ್ವಾದ, ನಿಮ್ಮದು ಸಾನ್ನಿಧ್ಯ ಇರಲಿ. ನಾವೆಲ್ಲನೂ ಮಾಡ್ತೀವಿ. ನಾವು ಎಲ್ಲಾದರೂ ಗಾಡಿ ನಿಂತಾಗ ನಾವು ನಿಮ್ಮ ಹತ್ರ ಬರ್ತೀವಿ. ಅವಾಗ ನೀವು ಮಾರ್ಗದರ್ಶನ ಮಾಡಬೇಕು ಅಂದಾಗ ಅಂಥದ್ದು ಅದ್ಭುತ ಗೌರವ. ಸಂಸ್ಕಾರ ಭಾರತಿ ಅಂತ ಒಂದು ಸಂಸ್ಥೆ ಜೊತೆಗೆ ಇರೋದೇ ಒಂದು ಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಮಾಡ್ತಾ ಇರುವಂಥ ಎಲ್ಲ ಕೆಲಸಗಳಿಗೂ ಕೂಡ ನಮ್ಮ ಪ್ರೋತ್ಸಾಹ ಇರ್ತದೆ, ಆಶೀರ್ವಾದ ಇರ್ತದೆ, ಬಲ ಇರ್ತದೆ, ಬೆಂಬಲ ಇರ್ತದೆ, ಹಂಬಲ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ಇಷ್ಟೆಲ್ಲ ಜನ ನೀವು ತುಮಕೂರಿನ ಭಾಗ್ಯ, ಅದು ಅಹೋಭಾಗ್ಯ. ಇಷ್ಟೆಲ್ಲ ಜನ ಬಂದು ಕೂತ್ಕೊಂಡಿದ್ದೀರಲ್ಲ, ಧಾರಾವಾಹಿ ಮಾಯೆಯನ್ನು ಗೆದ್ದು, ಮೋಹವನ್ನು ಗೆದ್ದು, ಇವತ್ತು ಚಿನ್ನದ ಜಿಂಕೆ ಅದು ಮಾರೀಚಿ ಸೀತೆ ಅಂತ, ಸೀತೆನೂ ಕೂಡ ಚಿನ್ನದ ಜಿಂಕೆಯ ಮೋಹಕ್ಕೊಳಗಾದ ಹಾಗೆ ಎಂತಿಂಥ ವಿದ್ವಾಂಸರು ಕೂಡ ಟಿ ವಿ ಧಾರಾವಾಹಿ ಅದರಲ್ಲಿ ಸಿಕ್ಕು ಬಿಟ್ಟಾಗ ನೀವು ಹೆಣ್ಮಕ್ಳು, ಅದರಲ್ಲೂ ಹೆಣ್ಮಕ್ಳು ಈಗ ತುಂಬ ಅಟ್ಯಾಚ್ಡ್ ಆಗಿರ್ತೀರಿ ನೀವು. ಅಂಥದ್ದೆಲ್ಲ ಬಿಟ್ಟು ಎದ್ದು ಬಂದು ಕೂತ್ಕೊಂಡಿದ್ರೆ ಧನ್ಯೋಸ್ಮಿ ಅಂತ ಹೇಳಿದಾಗ ಭಾಳ ಸಂತೋಷ. 9 ದಿನಗಳ ಕಾಲ ಏನು ಗಮಕವನ್ನು ಸ್ವಾದ ಮಾಡಿ, ಗಮಕ ಅಂದ್ರೆ ಕಲೆ, ಹೌ ಟು ರೀಡ್, ಅದನ್ನು ಅನುಭವಿಸ್ಕೊಂಡು ಊಟ ಮಾಡ್ತೀವಿ, ಗಬ 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 ತಿಂದು ಹಾಕ್ತೀವಿ. ಹಂಗಲ್ಲ ಓದೋದಂದ್ರೆ ಅದನ್ನು ಅನುಭವಿಸ್ಬೇಕು. ಪದವನ್ನು ಯಾಕಂದ್ರೆ ಋಷಿ ಮುನಿಗಳು ಬರೆದಂಥ ಆ ಅಕ್ಷರದಲ್ಲೂ ತಪಸ್ಸಿರುತ್ತೆ. ಮಂತ್ರ ಪ್ರತಿ ಅಕ್ಷರದ ಮಂತ್ರ ಅದನ್ನು ಆಸ್ವಾದನೆ ಮಾಡುವಂಥದ್ದು, ಅದು ಗಮಕ ಮಾಡಿಕೊಡ್ತದೆ. ಆ ಕವಿ ಯಾವ ಮನಸ್ಥಿತಿನಲ್ಲಿ ಬರೆದಿದ್ದಾನೆ, ಎಷ್ಟು ಅರ್ಥ ಇಟ್ಟು ಬರೆದಿದ್ದಾನೆ, ಅದರ ಅರ್ಥ ಎಷ್ಟು ಗರ್ಭಿತವಾಗಿದೆ ಅನ್ನೋದನ್ನು ಗಮಕ ಅದನ್ನು ಬಿಡಿಸಿ 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 ನಿಮಗೆ ಓದಿ ಹೇಳೋ ಮೂಲಕ ಅದನ್ನು ಅಂತಃಕರಣಕ್ಕೆ ತಲುಪಿಸುತ್ತೆ. ಅಂತ ಗಮಕ ಹಬ್ಬ ಸುಮಾರು 8 ದಿನಗಳ ಕಾಲ ನಡೆದಿದೆ. ಅದಕ್ಕೆ ನಿನ್ನೆ ಗಮಕ ನವರಾತ್ರಿ ಅಂತ ಸಿದ್ದರಾಮಯ್ಯ ಗಮಕ ದಸರಾ ಇದು, ಗಮಕ ದಸರಾ ಇದು. ಸೊ ಈ ನಿಟ್ಟಿನಲ್ಲಿ ಒಂದು ಸಾಹಿತ್ಯ ಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ಈ ಹಬ್ಬ ಅರ್ಪಣೆ ಆಗ್ತಾ ಇದೆ. ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು. ಮಾರ್ಕ್ಸ್ ಹಾಕಿಬಿಟ್ಟಿದ್ದಾರೆ. ಸಾಹಿತ್ಯ ಯಾರಲ್ಲಿಲ್ವೋ, ಸಂಗೀತ ಯಾರಲ್ಲಿಲ್ವೋ, ಕಲೆ ಯಾರಲ್ಲಿಲ್ವೋ ಅವರು ಪಶುಗಳು. ಆ ಕವಿ ಮತ್ತೆ ಮುಂದುವರೆದು ಹೇಳ್ತಾನೆ, ತೃಣಂ ನ ಕಾದನ್ನಪಿ ಜೀವತಿ
ಜೀವಮಾನ ತದ್ ಭಾಗದೇಯಂ ಪರಮಂ ಪಶೂನ. ಸಾಹಿತ್ಯನೂ ಇಲ್ಲ, ಸಂಗೀತನೂ ಇಲ್ಲ, ಕಲೆನೂ ಇಲ್ಲ, ಪಶು ಇಲ್ಲ. ಆದರೆ ಇನ್ನೊಂದೇನು ಅಂದರೆ ಈತ ಹುಲ್ಲು ತಿಂತಾ ಇಲ್ಲ, ಅದು ಪಶುಗಳ ಪುಣ್ಯ ಅಂತೆ. ಇವನು ಹುಲ್ಲು ತಿಂದ್ರೆ ಪಾಪ ಅವ್ರ ಹೊಟ್ಟಿ ಮೇಲೆ ಹೊಡೆದಂಗೆ ಆಗ್ತದೆ. ಚಾರ ಘೋಟಾಲ ಆಗ್ತಾ ಇತ್ತು. ಅದಕ್ಕೋಸ್ಕರ ಮನುಷ್ಯನ ಬದುಕಿಗೆ ಇವೆಲ್ಲವೂ ಬೇಕು. ಸಾಹಿತ್ಯ ಬೇಕು, ಸಂಗೀತ ಬೇಕು, ಕಲೆ ಬೇಕು, ಎಲ್ಲವೂ ಇದ್ದಾಗ ಅದು ಮನುಷ್ಯ. ಆ ನಿಟ್ಟಿನಲ್ಲಿ ಇದು ನಮ್ಮ ತುಮಕೂರಿನಲ್ಲಿ ಈ ಎಲ್ಲ ಕ್ಷೇತ್ರ ಜೀವಂತವಾಗಿದೆ, ಲವಲವಿಕೆ ಇದೆ. ನೀವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಅಂತ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಸಂತೋಷ ಆಗಿದೆ, ಆಗ್ತಾ ಇದೆ ಅಲ್ಲ, ಆಗಿದೆ. ಐ ಆಮ್ ಹ್ಯಾಪಿ, ತುಂಬ ಹ್ಯಾಪಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನೊಮ್ಮೆ ಎಲ್ಲರಿಗೂ ಕೂಡ ಆ ಭಗವಂತ, ಆ ತಾಯಿ ಸರಸ್ವತಿ ಶಾರದೆಯ ಕೃಪೆ ಇರಲಿ. ನಾವೆಲ್ಲ ಸಾರಸ್ವತ ಲೋಕದಲ್ಲಿ ಸಂಚರಿಸೋಣ, ಆ ಸಾರಸ್ವತ ಆನಂದವನ್ನು ಆಸ್ವಾದಿಸೋಣ. ಆ ಅನುಗ್ರಹ, ತಾಯಿಯ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ತಾಯಿ ವಾಸವಿ ಮಾತೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಮಾತೃರೂಪೇಣ ಸಂಸ್ಥಿತ ನಮಸ್ತಶ್ಯೈ 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 ನಮೋ ನಮಃ. ಯಾ ದೇವಿ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಶ್ಯೈ 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 ನಮೋ ನಮಃ. ಯಾ ದೇವಿ ಜ್ಞಾನ ರೂಪೇಣ ಸಂಸ್ಥಿತ ನಮಸ್ತಶ್ಯೈ 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 ನಮೋ ನಮಃ. ಯಾ ದೇವಿ ಗಮಕ ರೂಪೇಣ ಸಂಸ್ಥಿತ, ಹೇಳಿ ಎಲ್ಲರೂ ನಮಸ್ತಶ್ಯೈ ನಮಸ್ತಶ್ಯೈ ಅಂತೇಳಿ. ಯಾ ದೇವಿ ಗಮಕ ರೂಪೇಣ ಸಂಸ್ಥಿತ, ಯಾ ದೇವಿ ಸಂಸ್ಕಾರ ಭಾರತೀಯ ರೂಪೇಣ ಸಂಸ್ಥಿತ. ಎಲ್ಲರಿಗೂ ಶುಭಾಶಯ. ಅದ್ಭುತವಾದ ಆಶೀರ್ವಚನಕ್ಕೆ ನಾವೆಲ್ಲ ಮನಸೋತಿದ್ದೇವೆ. ಶ್ರೀಗಳ ಪಾದಾರದಲ್ಲಿ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈಗ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳೋಣ. ಈಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರು ಎಡೆ ಭಾಗದಲ್ಲಿ ಬಂದು ಆಸೀನರಾಗಬೇಕು.